ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರರನ್ನ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಇವತ್ತಿನ ದಿವಸ ಎಲ್ಲ ನಮ್ಮ ಮಹಿಳಾ ಕಣ್ಮಣಿಗಳೆಲ್ಲರೂ ಕೂಡ ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ರೆಡಿಯಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಮಣ್ಣಿನ ಒಂದು ಪ್ರತಿಮೆಯನ್ನು ಎಲ್ಲರೂ ಕೂಡ ಒಂದು ವ್ಯವಸ್ಥಿತವಾಗಿ ಅದೆಲ್ಲವನ್ನು ಕೂಡ ರೆಡಿ ಮಾಡಿ ಈಗಾಗಲೇ ಪೂಜಾನುಷ್ಠಾನಗಳಲ್ಲಿ ಪ್ರಾರಂಭವಾಗಿರುತ್ತೆ. ಪೂಜಾನುಷ್ಠಾನಗಳಲ್ಲಿ ತಾವೆಲ್ಲರೂ ಕೂಡ ನಿರತರಾಗಿ ಕಾರ್ಯಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡಿರ್ತೀರಿ. ಇವತ್ತಿನ ದಿವಸ ಈ ಒಂದು ಭೀಮನ ಅಮಾವಾಸ್ಯೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಹೆಂಡತಿ ಗಂಡನಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಗಂಡನ ಶ್ರೇಯಸ್ಸಿಗೋಸ್ಕರ ಪೂಜೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಿಚಾರಗೂ ಕೂಡ ಬಹಳ ಅದ್ಭುತ. ಭೀಮನಂತ ಆ ಒಂದು ಶಕ್ತಿ ಇರಲಿ, ಆ ಒಂದು ತೇಜಸ್ಸು ಇರಲಿ, ಎಂತಹ ಕ್ಷಣ ಬಂದ್ರೂ ಕೂಡ ನಮ್ಮ ಯಜಮಾನರು ಕುಗ್ಗದೇ ಇರಲಿ, ಅವರ ಜೀವನದಲ್ಲಿ ಅವರು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ, ಭೀಮನಂಥ ಬಾಹುಬಲದಷ್ಟು ಶಕ್ತಿ ನನ್ನ ಗಂಡನಿಗೆ ಇರಲಿ ಅಂತ ಹೇಳಿ ಭಗವಂತ ಪರಮೇಶ್ವರನಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಂದು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಭೀಮನ ಅಮಾವಾಸ್ಯೆ. ಪ್ರತಿಯೊಬ್ಬರು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನೆರವೇರಿಸ್ತಾ ಇರ್ತೀರಿ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಇವತ್ತಿನ ದಿವಸ ಭೀಮನ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವು ಕೂಡ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ. ಇನ್ನೇನು ಕಾರ್ಯಕ್ರಮದ ಒಂದೆರಡು ಭಾಗಗಳಲ್ಲಿ ಈ ಒಂದು ಪೂಜಾನುಷ್ಠಾನವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಯಾಕೆ ಅಂದರೆ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಸತತವಾಗಿ 2 ಗಂಟೆಗಳ ಕಾಲ ನೆರವೇರ್ತಾ ಇರ್ತಕ್ಕಂಥದ್ದಿದೆ. 8ರಿಂದ 10ರವರೆಗೆ 2 ಗಂಟೆಗಳ ಕಾಲ ನಿರಂತರವಾಗಿ ನೇರ ಪ್ರಸಾರದ ಕಾರ್ಯಕ್ರಮ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ. ರಾಶಿ ಫಲವನ್ನು ಕೂಡ ನಾವು ಆರಾಮಾಗಿ ಸವಿಸ್ತಾರವಾಗಿ ತಿಳ್ಕೊಳ್ಬೋದು, ಕರೆಗಳನ್ನು ಸ್ವೀಕರಿಸ್ಬೋದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ಪಂಚಾಂಗ ಶ್ರವಣ, ದಿನ ವಿಶೇಷತೆ ಪ್ರತಿಯೊಂದನ್ನು ಕೂಡ ನಾವು ಬಹಳ ಸವಿಸ್ತಾರವಾಗಿ ನೆಮ್ಮದಿಯಾಗಿ ಪ್ರತಿಯೊಂದನ್ನು ಕೂಡ ಅರ್ಥಗರ್ಭಿತವಾಗಿ ತಿಳ್ಕೊಳ್ಳುವುದು. ಸಾಕಷ್ಟು ಸಮಯ ಇದೆ. ಇವತ್ತಿನ ದಿವಸ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಭೀಮನ ಅಮಾವಾಸ್ಯೆಯ ಈ ಒಂದು ವ್ರತ ಪೂಜಾನುಷ್ಠಾನವನ್ನು ನೆರವೇರಿಸ್ತಾ ಇರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಭಗವಂತ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಹೆಣ್ಣು ಮಕ್ಕಳಿಗೆ ಏನಕ್ಕಿರಲಿ ಅಂತ ನಾನು ಹೇಳ್ತಾ ಇದ್ದೀನಪ್ಪ. ಯಾಕೆ ಗುರುಗಳೇ ಗಂಡು ಮಕ್ಕಳ ವಿಚಾರ ನೀವು ಎತ್ತಿಲ್ಲ ಅಂದರೆ, ನಿಮಗೋಸ್ಕರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹೆಣ್ಣು ಮಕ್ಕಳು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರಲ್ವ, ಅವರಿಗೋಸ್ಕರ ನಮ್ಮದೊಂದು ಪ್ರಾರ್ಥನೆ, ಅವರು ಕೂಡ ಕ್ಷೇಮವಾಗಿರಲಿ ಅಂತ. ಮದುವೆ ಆಗಿರೋರ್ಗಾದ್ರೆ ನಮ್ಮ ಹೆಂಡತಿ ಪೂಜೆ ಮಾಡ್ತಾರೆ ಗುರುಗಳೇ. ನಮಗಿನ್ನ ಮದುವೆ ಆಗಿಲ್ಲಲ್ವಲ್ಲ, ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ಮೇಲೆ ನನ್ನ ತಮ್ಮ, ನನ್ನ ಅಣ್ಣ ಚೆನ್ನಾಗಿರಲಿ, ಅವನು ಶ್ರೇಯಸ್ಸಾಗಿರಲಿ, ಅವನ ಶ್ರೇಯಸ್ಸಿಗೆ ಯಾವುದೇ ರೀತಿ ಧಕ್ಕೆ ಬರದೇ ಇರೋ ರೀತಿ ಇರಲಿ, ಅವನು ಕೂಡ ಭೀಮನ ಹಾಗೆ ಆ ಒಂದು ಬಲವನ್ನು ತುಂಬಿಕೊಂಡಿರಲಿ ದೇಹದಲ್ಲಿ ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ಅಕ್ಕನೋ ತಂಗಿನೋ ಅಣ್ಣನಿಗೋ ತಮ್ಮನಿಗೋ ಮಾಡ್ತಾ ಇರ್ತಕ್ಕಂಥದ್ದಿದೆ. ಒಂದು ವೇಳೆ ವಾಸ್ತುಗೃಹದಲ್ಲಿ ನಿಮಗೆ ಯಾರು ಅಕ್ಕ ತಂಗಿ ಇಲ್ಲ ಅಂದರೆ ತಮ್ಮೆಲ್ಲರ ಶ್ರೇಯಸ್ಸಿಗೋಸ್ಕರ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನನ್ನ ಅಣ್ಣ ತಮ್ಮಂದ್ರಿಗೋಸ್ಕರ ಒಳ್ಳೆಯದಾಗಲಿ ಅಂತ ನಾನು ಕೂಡ ಇಲ್ಲೊಂದು ಸಂಕಲ್ಪವನ್ನು ಮಾಡ್ತೀನಿ. ಮಾಡ್ತಕ್ಕಂಥ ಪೂಜೆ ಅನುಷ್ಠಾನ ಸಂಕಲ್ಪ ಮಾಡಬೇಕಾಗಿರೋದು ಹೆಣ್ಣು ಮಕ್ಕಳು ಮಾತ್ರ ಎಂಬತಕ್ಕಂಥದ್ದು ಏನೂ ಇಲ್ಲ. ಹೆಣ್ಣು ಮಕ್ಕಳು ಅಕ್ಕ ತಂಗಿನೋ ಹೆಂಡತಿನೋ ಇರ್ತಕ್ಕಂಥವ್ರಿಗೆ ಆಯಿತು ಸಂಕಲ್ಪವನ್ನು ಮಾಡ್ತಾರೆ. ಇಲ್ಲದೆ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದ್ರಿಗೆ ಯಾರು ಮಾಡ್ತಾರೆ? ಯಾಕೆ ಯೋಚನೆ? ನಾವೇ ಮಾಡ್ತೀವಿ, ನಾವೇ ಮಾಡಬೇಕು. ಯಾಕೆಂದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿ ಹೆಣ್ಣೋ ಗಂಡೋ ಎಂಬತಕ್ಕಂಥ ಭೇದ ಭಾವ ಇಲ್ಲ.
ಯಾರು ಪ್ರಾರ್ಥನೆ ಮಾಡಿದ್ರು ಕೂಡ ಭಗವಂತನ ಅನುಗ್ರಹ ಸಿಗುತ್ತೆ. ಯಾಕೆಂದರೆ ಇವತ್ತಿನ ದಿವಸ ಭೀಮನ ಅಮಾವಾಸ್ಯೆ. ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಶೀರ್ವಾದ, ಪರಮೇಶ್ವರನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಪರಮೇಶ್ವರ ಎಂಬತಕ್ಕಂಥ ಮಾತನ್ನು ಹೇಳಬೇಕಾದ್ರೆ ನನಗೆ ಈಗ ಇನ್ನೇನು ಮಾಸ ಶಿವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಅಧಿಕ ಮಾಸ, ಅಧಿಕ ಶ್ರಾವಣ ಮಾಸ ಇದು. ಈ ಒಂದು ಅಧಿಕ ಶ್ರಾವಣ ಮಾತ್ರ ಇದು ನಿಜಕ್ಕೂ ಅದ್ಭುತ. ನೋಡ್ರಿ, ಇಲ್ಲಿ ಅಧಿಕ ಶ್ರಾವಣ ಇದೆ, ನಿಜ ಶ್ರಾವಣ ಇದೆ. ಸಾಕಷ್ಟು ಜನ ಏನಪ್ಪಾ ಅಂದ್ರೆ ನಿಜ ಶ್ರಾವಣದಲ್ಲಿ ಅಷ್ಟಾಗಿ ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗ್ಲಿನೋ ಮುಂದುವರಿಸ್ತಕ್ಕಂಥದ್ದಾಗ್ಲಿ ಮಾಡಿನೋ ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಈ ಎಲ್ಲಾ ಕೆಲಸಗಳಿಗೂ ಕೂಡ ಮತ್ತೊಂದು ಶ್ರೇಷ್ಠಕರ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂದ್ರೆ ಅದು ಅಧಿಕ ಶ್ರಾವಣ ಮಾಸ. ಈ ಒಂದು ಅಧಿಕ ಮಾಸ ಏನು ಪ್ರಾರಂಭ ಆಗಿದೆ ಇದು ನಿಜಕ್ಕೂ ಅದ್ಭುತ ಅಂತಾನೆ ಹೇಳ್ಬೋದು. ಇದರ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾನಂತೂ ತಿಳ್ಕೊಳ್ಳೇಬೇಕು. ಯಾಕೆಂದರೆ ಈ ಒಂದು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಅನುಷ್ಠಾನ ಅದು ನಿಜಕ್ಕೂ ಶಕ್ತಿಯುತ. ಗುರುಗಳವರ ಆ ಒಂದು ಬಾಯಲ್ಲಿ ಇವತ್ತಿನ ದಿವಸ ಅನುಷ್ಠಾನಗಳನ್ನು ತಿಳ್ಕೊಂಡು ನಾನು ಕೂಡ ಆಚರಣೆಯನ್ನು ಮಾಡಬೇಕು. ಗುರುಗಳು ತಿಳಿಸ್ಕೊಡ್ತಕ್ಕಂಥ ಪೂಜಾನುಷ್ಠಾನವನ್ನು ನಾನು ಕೂಡ ಮಾಡಬೇಕು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ದೇನೆ. ಗುರುಗಳ ಆ ಒಂದು ಆಗಮನ ಇನ್ನೇನು ಸದ್ಯದಲ್ಲೇ ಇದೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂಥ ಸಮಯ. ಮುಂದಿನ ಭಾಗದಲ್ಲಿ ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಭೀಮನ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ಬಹಳ ಚಿಕ್ಕದಾಗಿ ಚುಟುಕಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಇದ್ವಿ. ಅದರ ಜೊತೆಗೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳಾಗಿ ತಾವು ಮನೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು, ಗಂಡನ ಶ್ರೇಯಸ್ಸಿನ ಕುರಿತಾಗಿ ಭಗವಂತನಲ್ಲಿ ಯಾವ ರೀತಿ ಇರತಕ್ಕಂಥ ಒಂದು ಮನವಿಯೋ ಇಲ್ಲಾಂದರೆ ಒಂದು ಮೊರೆ ಹೋಗ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕು, ನಿಮ್ಮ ಪೂಜಾನುಷ್ಠಾನದಲ್ಲಿ ನಿಮ್ಮ ಶ್ರದ್ಧಾಭಕ್ತಿ ಎಷ್ಟರ ಮಟ್ಟಿಗಿರಬೇಕು, ನಿಮ್ಮ ಕೆಲಸ ನಿಮ್ಮ ಕಾರ್ಯ ಯಾವ ರೀತಿ ಇರಬೇಕೆಂಬತಕ್ಕಂಥದ್ರ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಬಹಳ ಸವಿಸ್ತಾರವಾಗಿ ಗುರೂಜಿಯವರು ನಮ್ಗೆ ತಿಳಿಸ್ಕೊಡೋರು ಇದ್ದಾರೆ. ಗುರೂಜಿಯವ್ರನ್ನೂ ಕೂಡ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಇವತ್ತಿನ ದಿವಸ ನಾನಂತೂ ಪ್ರಾರಂಭದ ಹಂತದಲ್ಲೇ ಸ್ವಾಗತಿಸಿದ ತಕ್ಷಣವೇ ಗುರುಗಳಿಗೆ ಕೇಳ್ತೀನಿ, ಗುರುಗಳೇ ಇವತ್ತಿನ ದಿವಸ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಿಮ್ಮ ಮಾತುಗೋಸ್ಕರ. ಮೊದಲನೇದಾಗಿ ಭೀಮನ ಅಮಾವಾಸ್ಯೆಯ ಕುರಿತಾಗಿ ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂಥದ್ರ ಕುರಿತಾಗಿ ನಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಬಿಡಿ. ಈಗಾಗಲೇ ಸಾಕಷ್ಟು ಪೂಜಾನುಷ್ಠಾನಗಳಲ್ಲಿ ನಿರತರಾಗಿದ್ದಾರೆ. ಹಾಗೆ ಅವರೆಲ್ಲರ ಮಾತು ಒಂದೇ, ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ, ನಿಮ್ಮ ಕಾರ್ಯಕ್ರಮ ನೋಡದೆ ನಾವು ಏನನ್ನೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಅವರು ಕೂಡ ಕಾಯ್ತಾ ಇರ್ತಾರೆ. ನಿಮ್ಮ ಆ ಒಂದು ಬಾಯಿನಲ್ಲಿ ಬರ್ತಕ್ಕಂಥ ಒಂದಷ್ಟು ಮಾತುಗಳನ್ನು ಒಂದಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ನಾನು ಪ್ರಾರಂಭದ ಹಂತದಲ್ಲಿ ಮನವಿಯನ್ನು ಮಾಡಿಬಿಡ್ತೇನೆ. ತಾವ್ಯಾರು ಕೂಡ ಯೋಚನೆ ಮಾಡಿಬಿಡಿ. ಯಾಕೆಂದರೆ ಎಲ್ಲರ ಮನಸ್ಸಲ್ಲೂ ಇವತ್ತು ಅದೇ ಇರುತ್ತಲ್ವಾ, ಯಾವ ರೀತಿ ನಾವು ಸಂಕಲ್ಪ ಮಾಡಬೇಕು ಅಂತ ಹೇಳಿ ಗುರೂಜಿಯವರ ಬಾಯಿಂದನೇ ತಿಳ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ಪ್ರೀತಿಯ ತಂದೆಯವರನ್ನು ಭಕ್ತಿಪೂರ್ವಕವಾಗಿ ಗೌರವಾನ್ವಿತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜ್ಯೋತಿರ್ಭೀಮೇಶ್ವರ ವ್ರತದ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗುರೇಭ್ಯೋ ತಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ಹರ ಮಹಾದೇವ. ಶಂಭೋ ಶಂಕರದೇವತಾಭ್ಯೋ ನಮಃ. ಪ್ರಾರಂಭದಲ್ಲೇ ನಿಮ್ಮಲ್ಲೊಂದು ಮನವಿ, ಹೆಣ್ಣು ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ.
ನಿಮ್ಮ ಮಾತುಗೋಸ್ಕರ ಇವತ್ತಿನ ದಿವಸ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜಾನುಷ್ಠಾನದಲ್ಲಿ ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಭಾಗಿಯಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಇರತಕ್ಕಂಥ ವಿಶೇಷತೆ ಏನಪ್ಪ ಅಂದರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಒಂದು ಶ್ರೇಯಸ್ಸಿಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸುಸಂದರ್ಭ. ಅದಕ್ಕೆ ತಾವು ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು ಎಂಬತಕ್ಕಂಥದ್ರ ಕುರಿತಾಗಿ, ಈ ಒಂದು ಪೂಜಾನುಷ್ಠಾನದ ಕುರಿತಾಗಿ ಒಂದಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು. ಬಹಳ ಒಳ್ಳೆಯ ಪ್ರಶ್ನೆ, ಒಳ್ಳೆಯ ಮನಸ್ಸು. ಜೊತೆಗೆ ಪ್ರತಿಯೊಬ್ಬ ರಾಜ್ಯದ ಪ್ರತಿಯೊಬ್ಬ ತಾಯಂದರು ಸಹಿತ, ಪ್ರತಿಯೊಬ್ಬ ತಾಯಂದರು ನೋಡಿ, ಒಂದು ಹೆಣ್ಣು ಕಾಲಕ್ಕೂ ಸಹಿತ ಎಲ್ಲವನ್ನೂ ಸಹಿತ ತನ್ನಿಂದ ಶ್ರೇಯಸ್ಸನ್ನು ಮತ್ತೊಬ್ಬರಿಗೆ ಬಯಸ್ತಾಳೆ. ತಾಯಿ ತನ್ನ ಮಕ್ಕಳ ಶ್ರೇಯಸ್ಸಿನ ಬಗ್ಗೆ ಚಿಂತನೆ ಮಾಡ್ತಾಳೆ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳಿಗೆ ಭೀಮನಂಥ ಶಕ್ತಿ ಬರಬೇಕು, ಅವನೆಲ್ಲದರಲ್ಲೂ ಧರ್ಮ ಮಾರ್ಗದಲ್ಲಿ ನಡೀತಾ ಧರ್ಮರಾಯನ ಥರ ಇರಬೇಕು, ನ್ಯಾಯ ನೀತಿಯಾಗಿ ಸಮೃದ್ಧಿಯತನವಲ್ಲಿರಬೇಕು, ಇಡೀ ವಾಸ್ತುವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವನ ಮುಂದಿನ ಕಾಯಕವನ್ನು ಜವಾಬ್ದಾರಿಯಲ್ಲಿ ಲೋಪವಿಲ್ಲದಿರ ಅವನು ಹೆಚ್ಚಿನ ಒಂದು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ಒಂದು ತಾಯಿ ಕೇಳುವಂಥದ್ದು. ಮದುವೆ ಆಗಿರ್ತಕ್ಕಂಥ ಹೆಣ್ಣು ನನ್ನ ಗಂಡ ಶ್ರೇಯಸ್ಕರವಾಗಿರಬೇಕು, ಆರೋಗ್ಯವಂತನಾಗಿರಬೇಕು, ಹೆಚ್ಚಿನ ಯಶಸ್ಸಿರಬೇಕು, ಸಂಪೂರ್ಣ ಆರೋಗ್ಯವಾಗಿದ್ದು ಅದರಲ್ಲೂ ಯಾವುದೇ ಆರೋಗ್ಯದಲ್ಲಾಗಲಿ ಅವನ ದೇಹದಲ್ಲಾಗಲಿ ಅಥವಾ ಅವನ ಉಸಿರಾಟ ಪ್ರಕ್ರಿಯೆಗಳಲ್ಲಿ ಎಲ್ಲೂ ಒಂದು ಅಭಾಸ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಹೆಂಡತಿ ಗಂಡನ ಬಗ್ಗೆ ಚಿಂತನೆ ಮಾಡ್ತಾರೆ. ಅಕ್ಕ ತಂಗಿಯರು ಅಣ್ಣಂದರ ಬಗ್ಗೆನೋ ತಮ್ಮನ ಬಗ್ಗೆನೋ ಚಿಂತನೆ ಮಾಡ್ತಾರೆ. ಹಾಗೆ ಮದುವೆ ಆಗದಿರೇ ಇರ್ತಕ್ಕಂಥ ಹೆಣ್ಣು ಮಕ್ಕಳು, ನನಗೊಂದು ಒಳ್ಳೆ ಗಂಡ ಬೇಕು, ಒಳ್ಳೆ ಭೀಮನಂಥ ಗಂಡ ಇರಬೇಕು, ಜೊತೆಗೆ ಅವನಲ್ಲಿ ಒಳ್ಳೆ ಜ್ಞಾನ ಇರಬೇಕು, ಒಳ್ಳೆ ಯಶಸ್ಸಿರಬೇಕು, ಸಮಾಜದಲ್ಲಿ ತನ್ನದೇ ಆದಂಥ ಸ್ಥಾನಮಾನವನ್ನು ತಾನು ಸಂಪಾದನೆ ಮಾಡಿಕೊಂಡಿರಬೇಕು ಅಂತ ಹೆಣ್ಣು ಮಗಳು ಮದುವೆ ಆಗದಿರತಕ್ಕಂಥವಳು ಅಪೇಕ್ಷೆ ಪಡ್ತಾಳೆ. ಆದರೆ ಈ ಕಲಿಯುಗದಲ್ಲಿ ಭಗವಂತ ಪ್ರತಿ ಕಾಲಕ್ಕೂ ಸಹಿತ ಒಂದೊಂದು ವಿಶೇಷತೆಗಳನ್ನು ಹೇಳ್ತಾ ಹೋಗಿದ್ದಾರೆ. ಹಾಗೆ ಸೌನಕಾದಿ ಮುನಿಗಳು ಹಿಂದೆ ಈ ಒಂದು ಕಥಾಶ್ರವಣವನ್ನು, ಇವತ್ತಿನ ಜ್ಯೋತಿರ್ಭೀಮೇಶ್ವರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥದ್ದು, ಸೃಷ್ಟಿನಲ್ಲಿ ಇದಾಗುವುದಿಲ್ಲ ಅಂದರೆ ಇದಾಗುತ್ತೆ ಎಂಬತಕ್ಕಂಥ ರೀತಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಪ್ರತಿಯೊಬ್ಬ ತಾಯಂದರು ಸಹಿತ ತಮ್ಮ ಶ್ರದ್ಧಾಭಕ್ತಿಯಾಗಿ ತಾವು ಆಲೋಚನೆ ಮಾಡಿದ್ರೆ, ಅಥವಾ ನಾವು ಸೇವೆಗಳನ್ನು ನಡೆಸಿದ್ರೆ, ಅಥವಾ ಭಗವಂತನ ಆರಾಧನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ ಎಂಬತಕ್ಕಂಥದ್ದನ್ನು ತಿಳಿ ಹೇಳ್ತಕ್ಕಂಥದ್ದು. ಹಾಗಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ತಿದ್ದೀರಿ, ಯಾರೆಲ್ಲ ಶಿವದರ್ಶನಕ್ಕೆ ಹೋಗಿ ಬಂದಿದ್ದೀರಿ, ನಿಮಗೆ ಹಬ್ಬದ ಒಂದು ವಾತಾವರಣ ಇಲ್ಲ ಅಂದರು, ಅಥವಾ ಹಬ್ಬದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂದರು, ಅಥವಾ ಹಬ್ಬ ನಮಗೆ ಆಚರಣೆ ಇಲ್ಲ ಅಂತ ಹೇಳಿದ್ರು, ಕೆಲವಷ್ಟು ವಾಸ್ತುಗಳಲ್ಲಿ ಕೆಲವೊಬ್ಬರಿಗೆ ಪದ್ಧತಿ ಇದೆ, ಕೆಲವೊಬ್ಬರಿಗೆ ಪದ್ಧತಿ ಇಲ್ಲ. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು 2-3 ಮಾರ್ಗಗಳಲ್ಲಿ ಮಾಡ್ತಾರೆ. ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಗಂಡನ ಪಾದವನ್ನು ತೊಳೆದು ಗಂಡನಿಗೊಂದಿಷ್ಟು ಟ್ಯಾಕ್ಸ್ ಹಾಕುವಂಥ ರೀತಿಯಲ್ಲಿ ಇರ್ತಾರೆ. ಮದುವೆ ಆಗಿಲ್ದಿರತಕ್ಕಂಥವರು ತಂದೆ ತಾಯಿಗೆ ನಮಸ್ಕಾರ ಮಾಡಿ ತಂದೆ ಹತ್ರನೇ ಹೆಣ್ಣು ಮಕ್ಕಳು ತಮಗೆ ಬೇಕಾದಂತಹ ಒಂದು ಜ್ಯೋತಿರ್ಭೀಮೇಶ್ವರ ಹಬ್ಬದ ಗುರುತಿಗಾಗಿ ಒಂದು ಒಡವೆನೋ, ಒಂದು ವಸ್ತ್ರವನ್ನೋ, ಒಂದು ಒಳ್ಳೆ ಬಟ್ಟೆನೋ, ಕೈ ಬಳೆಗಳನ್ನು, ಒಟ್ಟು ಯಾವುದೋ ಒಂದು ರೀತಿ ಅವರಿಂದಲೂ ಒಂದು ಅಪೇಕ್ಷೆ ಇರುತ್ತೆ. ಹಾಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಒಂದು ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರೂ ಸಹಿತ ಶ್ರಾವಣ ಬರುವ ಮುನ್ನ ಅಮಾವಾಸ್ಯೆ, ಆಷಾಢದ ಕಡೆಯ ದಿನ ಅಮಾವಾಸ್ಯೆ, ಇಲ್ಲಿಂದ ಪ್ರಾರಂಭವಾಗುವಂಥ ಹಬ್ಬಗಳಿಗೆ ಒಂದು ಚಾಲನೆ ಕೊಡ್ತಾರೆ. ನೋಡಿ ಎಷ್ಟೆಲ್ಲ ವಿಶಿಷ್ಟತೆ ಇದೆ. ಆಷಾಢ ಮಾಸ ಮುಗೀತು, ಶ್ರಾವಣ ಪ್ರಾರಂಭ ಆಗಬೇಕು. ಶ್ರಾವಣ ಪ್ರಾರಂಭಕ್ಕೂ ಮುನ್ನ ಈ ಅಮಾವಾಸ್ಯೆಯಿಂದ ಹಬ್ಬದ ಸಾಲು ಶುರುವಾಗುತ್ತೆ. ಹಾಗಾಗಿ ಇದನ್ನು ಜ್ಯೋತಿರ್ಭೀಮೇಶ್ವರ ಅಂತ ಹೇಳ್ತಾರೆ. ಅಂದರೆ ಭೀಮೇಶ್ವರನು ಶಿವನೇ. ಇಲ್ಲಿ ಜ್ಯೋತಿ ಎಂಬತಕ್ಕಂಥದ್ದು 2 ದೀಪಗಳನ್ನು ಇಟ್ಟು ಮದುವೆ ಆಗಿರ್ತಕ್ಕಂಥ ತಾಯಂದರು ಹೆಣ್ಣು ಮಕ್ಕಳು 2 ದೀಪಗಳನ್ನು ಇಟ್ಟು ಆರಾಧನೆ ಮಾಡುವ ಕ್ರಮಕ್ಕೆ ಇದು ಜ್ಯೋತಿರ್ಭೀಮೇಶ್ವರ ಅಂತ ಹೇಳ್ತಾರೆ. ಮದುವೆ ಆಗದಿರೇ ಇರ್ತಕ್ಕಂಥವ್ರು ಏನು ಮಾಡಬೇಕು? ಮದುವೆ ಆಗದಿರೇ ಇರ್ತಕ್ಕಂಥವ್ರು 2 ಮಣ್ಣಿನ ಬೊಂಬೆಗಳನ್ನು ಮಾಡ್ತಾರೆ. ಮಣ್ಣಿನ ಬೊಂಬೆಗಳನ್ನು ಮಾಡಿಕೊಂಡು ಆ ಮಣ್ಣಿನ ಬೊಂಬೆಗಳನ್ನೇ ಜ್ಯೋತಿರ್ಭೀಮೇಶ್ವರ ಅಂಥೇಳಿ ಶಿವನ ಆರಾಧನೆ ಮಾಡ್ತಾ ಒಂದು ಶಿವನ ಒಂದು ಚಿತ್ರವನ್ನು ಚೆನ್ನಾಗಿರ್ತಕ್ಕಂಥ ಒಂದು ಚಿತ್ರವನ್ನು ತಂದು ಶಿವನ ಫೋಟೋನ ಹಿಂಬಾದಿಯಲ್ಲಿಟ್ಟು ಅದರ ಮುಂದೆ ಒಂದು ಕಳಶವನ್ನು, 2 ದೀಪಗಳನ್ನು ಅಥವಾ ಒಂದು ಮಣ್ಣಿನ ಬೊಂಬೆಯನ್ನು ಮಾಡಿ ತಯಾರು ಮಾಡಿಕೊಂಡು ಅದಕ್ಕೆ ಭೀಮೇಶ್ವರನ ಒಂದು ಅನುಗ್ರಹ ಸಿಗಲಿ, ಜೊತೆಗೆ ನಾವು ಮಾಡುವ ಕಾಯಕ ಶಿವನಿಗೆ ತೃಪ್ತಿಯಾಗಿ ಶಿವ ಬೇಡಿದ್ದನ್ನು ಬೇಗ ಕೊಡಲಿ ಅಂತ. ಯಾಕೆಂದರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಶಿವ ಅಲ್ಲದೇನೆ ಮತ್ತೆ ಯಾರೂ ಅಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಯಾಕೆಂದರೆ ಶಿವನ ಬಗ್ಗೆ ಪ್ರತಿ ಕಾರ್ಯಕ್ರಮಗಳಲ್ಲೂ, ಪ್ರತಿಯೊಂದು ಭಾಗದಲ್ಲೂ, ಪ್ರತಿಯೊಂದು ಧರ್ಮ ಸೂಕ್ಷ್ಮತೆಗಳಾಗಲಿ ಅಥವಾ ಧರ್ಮ ಪ್ರಚಾರದಲ್ಲಾಗಲಿ
ಶಿವನ ಒಂದು ಅನುಗ್ರಹ ಹೇಗೆ ಬರುತ್ತೆ, ಶಿವನಿಂದ ನಾವು ಏನು ಹೇಗೆ ಅಪೇಕ್ಷೆ ಪಡ್ಬೋದು ಮತ್ತು ಶಿವನಿಂದ ಹೇಗೆಲ್ಲ ಕಾರ್ಯಕ್ರಮಗಳಲ್ಲಿ ಕಾರ್ಯಸಿದ್ಧಿಗಳಿದೆ ಎಂಬತಕ್ಕಂಥದ್ದು ಸಾಕಷ್ಟು ಪುರಾಣಗಳು ಹೇಳ್ತಾ ಇದೆ, ಹಾಗೆ ಕಥಾಶ್ರವಣಗಳು ಹೇಳ್ತಾ ಇದೆ. ಇವತ್ತಿನ ಜ್ಯೋತಿರ್ಭೀಮೇಶ್ವರ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅಥವಾ ಕೈ ಜಾರಿರ್ತಕ್ಕಂಥದ್ದನ್ನು ಅಥವಾ ಮರಣ ಹೊಂದಿರತಕ್ಕಂಥದ್ದಕ್ಕೆ ಪುನಃ ಒಂದು ಆಯುಷ್ ಪ್ರಮಾಣವನ್ನು ಕೊಟ್ಟು ಜೀವವನ್ನು ಕೊಟ್ಟಿರ್ತಕ್ಕಂಥ ಒಂದು ಕಲ್ಪನೆ ಮತ್ತು ಅಂಥ ಒಂದು ಚರಿತ್ರೆ ಇವತ್ತು ನಾವು ತಿಳ್ಕೊಳ್ಳೋರಿದ್ದೇವೆ. ಅದಕ್ಕೆ ಜ್ಯೋತಿರ್ಭೀಮೇಶ್ವರ ಅಂದರೆ ಇದು ಬಹಳ ವಿಶೇಷ ಅಂತ ಹೇಳ್ತಾರೆ. ಇನ್ನು ಹಬ್ಬಗಳ ಸಾಲು ಪ್ರಾರಂಭಕ್ಕೂ ಮುನ್ನ ಬರುವಂಥ ಇವತ್ತಿನ ಜ್ಯೋತಿರ್ಭೀಮೇಶ್ವರ ಆದ್ದರಿಂದ ಮನೆಗಳಲ್ಲಿ ಇಲ್ಲಿವರೆಗೂ ಆಷಾಢ ಮಾಸ ಸಂಪೂರ್ಣವಾಗಿ ಎಲ್ಲರೂ ಸಹಿತ ಸ್ತಬ್ಧರಾಗಿದ್ರಿ. ಆಷಾಢ ಮಾಸದ ಸ್ತಬ್ಧತೆ ಇಲ್ಲಿಂದ ಚಾಲನೆ ಆಗುತ್ತೆ ಹಬ್ಬದ ಒಂದು ಸಡಗರ. ಮನೆಯಲ್ಲಿ ಹೆಣ್ಣು ಮಕ್ಕಳು ಲವಲವಿಕೆಯಿಂದ ಓಡಾಡ್ತಾ ಇದ್ದರೆ ಅವರ ಒಂದು ಕಾಸ್ಟ್ಯೂಮ್ಸ್ ಏನಿದೆ, ಕಾಲಿಗೆ ಗೆಜ್ಜೆ ಹಾಕ್ತಕ್ಕಂಥದ್ದು, ಕಾಲಿನ ಗೆಜ್ಜೆ, ಕೈ ಬಳೆಗಳು ಮತ್ತು ಅವರ ಕಿವಿ ಓಲೆ ಅಥವಾ ಜುಮ್ಕಿ ಅಥವಾ ಹಣೆಗೆ ಲಕ್ಷಣವಾದ ಕುಂಕುಮ, ಅದರಲ್ಲೂ ವಿಶೇಷವಾಗಿ ಕುಂಕುಮವನ್ನು ಇಡುವಂತಹ ಒಂದಷ್ಟು ಪುಡಿ ಕುಂಕುಮದ ಕಲೆ, ಇದೆಲ್ಲ ಹೇಗೆ ನೋಡ್ಬೋದು ಅಂದರೆ ಹಬ್ಬಗಳ ಸಾಲಲ್ಲೇ. ಒಂದು ಹೆಣ್ಣು ಮಗಳು ಮನೆಯಲ್ಲಿದ್ದರೆ ಅವಳು ಓಡಾಟ, ಅವಳ ಸ್ಪೀಡು, ಅವಳ ಒಂದು ಆಟಪಾಠಗಳು ಮತ್ತು ಆಕೆಯ ನಡವಳಿಕೆಗಳು ಮತ್ತು ಅವಳೆಲ್ಲ ಸಿಗುವಂಥ ಭಾವನೆ ಮತ್ತು ಅವಳ ಉಡುಗೆ ತೊಡುಗೆಗಳು ಎಲ್ಲವೂ ಹೇಗಿರುತ್ತೆ ಅಂದರೆ ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿನೇ ಓಡಾದಂಗಿರುತ್ತೆ. ದೈವಂ ಮಾನಸ ರೂಪೇಣ ಅಂತೀವಲ್ಲ, ದೇವರನ್ನು ಪ್ರತಿಯಾಗಿ ಭಗವಂತನ ನೋಡ್ಕೊಳ್ಳೋಕ್ಕೆ ಅಂದರೆ ಭಗವಂತನ ಪ್ರತಿಯಾಗಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮೇಲೆ ನಾವು ಹೇಳ್ತೀವಿ. ಕಾರಣ ಮನೆ ಹೆಣ್ಣುಮಗಳು ಅಂದರೆ ಲಕ್ಷ್ಮೀ ಥರ ಅಂತ ಹೇಳ್ತೀವಿ. ಹಾಗೆ ಜ್ಯೋತಿರ್ಭೀಮೇಶ್ವರದ ಇವತ್ತಿನ ವ್ರತಾನುಷ್ಠಾನಕ್ಕೆ ಮನೆಯಲ್ಲಿ ಹೆಣ್ಣುಮಕ್ಕಳು ಪೂರ್ಣ ಸಿದ್ಧತೆಯಿಂದ ಅವರು ಲವಲವಿಕೆಯಿಂದ ಓಡಾಡ್ತಾ ಇದ್ದರೆ ಹಬ್ಬದ ಸಡಗರ ಆ ಮನೆಗೆ ಬಂದುಬಿಡುತ್ತೆ. ಇನ್ನು ಇವತ್ತಿನ ಖಾದ್ಯಗಳು ಏನೆಲ್ಲ ಮಾಡ್ತಾರೆ, ಖಾದ್ಯಗಳನ್ನು ಏನು ಮಾಡಬೇಕು, ಏನು ಪದಾರ್ಥ ಮಾಡಬೇಕು, ದೇವರ ನೈವೇದ್ಯಕ್ಕೆ ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಜ್ಯೋತಿರ್ಭೀಮೇಶ್ವರ ವ್ರತಕ್ಕಾಗಲೇ ಎಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ರೆ ಪೂಜಾನುಷ್ಠಾನವನ್ನು ಹೇಗೆ ಮಾಡಬೇಕು ಮತ್ತು ಇದರ ಕಥೆ ಏನು, ಇದು ಹೇಗೆ ಬಂತು, ಇದರ ಪೂರ್ವಾಪರ ಚರಿತ್ರೆ ಏನು, ಎಲ್ಲವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲೂ ಗುರುಗಳು ಪೂಜಾ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ ರಾಜ್ಯದಾಯಿನಿ ನಮಃ ರಾಜ್ಯಕಲಾವಲ್ಲಭಾಯ ನಮಃ ಶ್ರೀಮತೇ ನಮಃ ಲಲಿತಾ ರಾಜರಾಜೇಶ್ವರೀ ದೇವತಾಭ್ಯೋ ನಮಃ. ಓಂ ಹರಿಂ ಕರಾಸನಗರ್ಭಿತಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರೇತ್ರೋಜ್ವಲಾಂ ವಂದೇ ಪುಸ್ತಕವಾಸುಮಂಕುಶಿಧರಾಂ ದೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರೀ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಂಧನಾಂ ಮೃತ್ಯೋನ್ಮೃಕ್ಷಿ ಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 17/7/2023 17/7/2023 ಕರೆಕ್ಟಾಗಿದೆ. ಇವತ್ತು ಎಲ್ಲವೂ 7/7ರಲ್ಲಿದೆ. 17 ಒಂದು ಮಾತ್ರ 1-7-8 ಆಗಿಬಿಡುತ್ತೆ. ಅದೊಂದು ಸ್ವಲ್ಪ ಹಾಗಿದ್ದರೂ ಬಿಟ್ಟರೆ 17 ಅಂತಕ್ಕಂತಹ ಆ ಉಚ್ಚಾರಣೆ ತೆಗೆದುಕೊಂಡ್ರೆ 17/7/2023 23 2 3 5 ಪಕ್ಕದಲ್ಲಿ 2 ಇದೆ 7. ಅದರಿಂದ ಸಮವಾಗಿ ಬಂದಿರತಕ್ಕಂಥದ್ದು ಇಲ್ಲಿ 18 ಪ್ರಾರಂಭದಲ್ಲಿದೆ. ಅಂದರೆ 17/7/1 ಆಗಿದೆ. ಏನೇ ಆದರೂ 17/7/2023 ಸೋಮವಾರ, ಅಮಾವಾಸ್ಯೆ, ಪುನರ್ವಸು ನಕ್ಷತ್ರ. ಇವತ್ತು ದಕ್ಷಿಣಾಯನ ಪುಣ್ಯಕಾಲ ಇವತ್ತು ಪ್ರಾರಂಭ ಆಗುತ್ತೆ. ಜೊತೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಇವತ್ತಿನ ದಿವಸ ಇರತಕ್ಕಂಥದ್ದು. ಇವತ್ತಿನ ದಿವಸ ಸಾಗರ ಅಮಾವಾಸ್ಯೆ ಅಂತ ಸಹಿತ ಹೇಳ್ತಾರೆ. ಇವತ್ತು ಒಂದಷ್ಟು ಭಾಗಗಳಲ್ಲಿ ಈ ಅಮಾವಾಸ್ಯೆಯ ಅನುಷ್ಠಾನವನ್ನು ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಅದರಲ್ಲೂ ಅವರವರ ಪದ್ಧತಿಗಳ ಪ್ರಕಾರ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪದ್ಧತಿ ಬಹಳ ಮುಖ್ಯ. ನಮಗಿಂಥದ್ದೊಂದು ಪದ್ಧತಿ ಇಲ್ಲ ಅಂದರೆ ಅದನ್ನು ಅವರು ಮಾಡೋದೇ ಇಲ್ಲ. ಆ ಪದ್ಧತಿ ಇದ್ದರೆ ಮಾತ್ರ, ಅಂದರೆ ವಂಶಪಾರಂಪರಿಕವಾಗಿ ಹಿಂದಿನ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮನೇಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಹೀಗಿದೆ, ಈ ಕ್ರಮದಲ್ಲಿದ್ದರೆ ಜ್ಯೋತಿರ್ಭೀಮೇಶ್ವರ ಅಂತಕ್ಕಂಥದ್ದಿದೆ. ಅಥವಾ ನಮ್ಮಲ್ಲಿ ಜ್ಯೋತಿರ್ಭೀಮೇಶ್ವರಕ್ಕೆ ಶಿವನ ಫೋಟೋ ಇಟ್ಟು ಪೂಜಿಸ್ತೀವಿ. ನಮ್ಮನೇಲಿ ಕೆಲವರು ಹೇಳ್ತಾರೆ ನಮ್ಮನೇಲಿ ಜ್ಯೋತಿರ್ಭೀಮೇಶ್ವರಕ್ಕೆ ಶಿವನ ಫೋಟೋ ಇಟ್ಟು ಪೂಜೆ ಮಾಡೋದಿಲ್ಲ, ನಾವು ಹಿರಿಯರಿಗಷ್ಟೇ ನಾವು ಪ್ರಾರ್ಥನೆ ಮಾಡ್ತೀವಿ. ಜ್ಯೋತಿರ್ಭೀಮೇಶ್ವರ ಬಂತು ಅಂದರೆ ಮನೇಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ವಸ್ತ್ರಗಳನ್ನು, ಹೊಸ ಬಟ್ಟೆಗಳನ್ನು ತಂದು ಕೊಡ್ತೀವಿ. ಅಥವಾ ಜ್ಯೋತಿರ್ಭೀಮೇಶ್ವರಕ್ಕೆ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಶಿವನಿಗೆ ಶಿವಾಷ್ಟೋತ್ತರ ಮಾಡ್ತೀವಿ. ಏನಾದರೂ ಸಹಿತ ಆ ಪದ್ಧತಿ ಮೇಲೆ ಹೋಗುತ್ತೆ. ಇನ್ನು ಆಷಾಢ ಮಾಸದ ಕಡೆಯ ದಿನ, ಆಷಾಢದ ಗಾಳಿ ಸಂಪನ್ನವಾಗಿ
ಆಷಾಢ ಮಾಸದ ಕಡೆಯ ದಿನ. ಒಂದಷ್ಟು ಕಡೆ ಅವಘಡಗಳಾಯಿತು. ಆಷಾಢ ಮಾಸದಲ್ಲಿ ಸಾಕಷ್ಟು ಮಳೆ ಬಂತು, ಪ್ರವಾಹ ಆಯಿತು, ಮನೆ ಮಠಗಳು ಕೊಚ್ಕೊಂಡು ಹೋಯಿತು. ಅದರಲ್ಲೂ ಸಾಧ್ಯವಾದಷ್ಟು ಹಿಮಪರ್ವತಗಳಲ್ಲಿ ಹಿಮಾಲಯಗಳ ಸಮೀಪ ಇರತಕ್ಕಂಥ ಗ್ರಾಮಗಳು ಆ ಭಾಗದಲ್ಲಿ ಎಲ್ಲವೂ ಸಂಪೂರ್ಣ ಜಲಾವೃತ ಆಯಿತು. ಒಂದಷ್ಟು ಕಡೆ ಇನ್ನೂ ಮಳೆನೇ ಆಗಿಲ್ಲ, ಸಮಸ್ಯೆ ಇದೆ. ಆ ಕಡೆ ಇರ್ತಕ್ಕಂಥ ಜನ ಇನ್ನೂ ನೋವಲ್ಲಿದ್ದಾರೆ. ಮತ್ತಷ್ಟು ಕಡೆ ಮಳೆಯೆಲ್ಲೋ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ನಮ್ಮೂರಲ್ಲಿ ಮಳೆ ಇಲ್ಲ. ಆದರೆ ಹರಿದು ಬರುವಂತಹ ಜಲ ನಮ್ಮೂರಿಂದ ಮುಂದಕ್ಕೆ ಪಾಸಾಗುವಾಗ ಆ ಜಲ ಹರಿದು ಬರುವಂಥ ದಂಡೆಗಳೇನಿದೆ ಅಲ್ಲಿರ್ತಕ್ಕಂಥ ಮನೆಗಳಿಗೆ ಪ್ರವಾಹದಿಂದ ತೊಂದರೆ ಆಗಿದೆ. ಒಪ್ಕೊಳ್ಳೋ ಮಾತು. ಕೆಲವು ಕಡೆ ರಸ್ತೆಗಳು ಹಾಳಾಗಿದೆ. ಇದು ಆಷಾಢದಲ್ಲಿ ನಡೆದ ಕತೆ. ಆಷಾಢ ಮುಗಿದ ಮೇಲೆ ಇನ್ನು ಶ್ರಾವಣ ಅಲ್ವಾ? ಆಷಾಢ ಮುಗಿದ ತಕ್ಷಣ ಶ್ರಾವಣನೇ. ಆದರೆ ಇಲ್ಲಿ ಅಧಿಕ ಮಾಸ ಬಂತು. ಅಧಿಕ ಮಾಸ ಬಂದದ್ರಿಂದ ಇಲ್ಲಿ ಅಧಿಕ ಮಾಸ ನಂತರ ಶ್ರಾವಣ ಬರ್ತಾ ಇದೆ. ಆದರೆ ಇದನ್ನು ಅಧಿಕ ಶ್ರಾವಣ ಅಂತ ಹೇಳ್ತಾರೆ. ಹೀಗಿರುವಾಗ ಅಧಿಕಸ್ಯ ಅಧಿಕ ಫಲಂ, ಅಧಿಕ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದ್ರೆ ಇಲ್ಲಿ ಅಧಿಕವಾದಂಥ ಫಲ ಇದೆ ಎಂಬತಕ್ಕಂಥದ್ದು ಎಲ್ಲರಿಗೂ ತಿಳ್ಕೊಳ್ಬೇಕಾದ ವಿಚಾರ. ಹಾಗಾಗಿ ಈ ಅಧಿಕ ಮಾಸದಲ್ಲಿ 33ರ ಸಂಖ್ಯೆಯಲ್ಲಿ ದಾನ ಆಗಬೇಕು. 33ರ ಸಂಖ್ಯೆಗಳೇ ದಾನ. ಅಂದರೆ ಏನೇ ಪದಾರ್ಥವನ್ನು ಕೊಟ್ಟರು 33 ಹಂಗೆ ಕೊಡಬೇಕು. ನೀವು ಒಂದು ಹಣ್ಣು ಕೊಡಿ, ಬಾಳೆಹಣ್ಣು ಕೊಟ್ಟರೆ 33 ಕೊಡಬೇಕು. ಒಂದು ನೇರಳೆ ಹಣ್ಣು ಕೊಟ್ಟರೆ 33 ಕೊಡಬೇಕು. ಒಂದು ಮಾವಿನ ಹಣ್ಣು ಕೊಟ್ಟರೆ ಅದು 33 ಆಗಿರಬೇಕು. ಇನ್ನು ಖಾದ್ಯಗಳು ಏನಾದ್ರು ಪದಾರ್ಥಗಳು, ಏನೇ ಪದಾರ್ಥ ಇರಲಿ, ಆ ಪದಾರ್ಥಗಳನ್ನು ವಿಷ್ಣು ಭಗವನ್ನ ಪ್ರಾರ್ಥನೆ ಮಾಡಿಕೊಂಡು, ಮಹಾವಿಷ್ಣು ಈ ಮಾಸಕ್ಕೆ ಅಧಿಪತಿ ಆದ್ದರಿಂದ, ಇಲ್ಲಿ ವಿಷ್ಣುದೇವರ ಆಧಿಪತ್ಯ ಇರೋದ್ರಿಂದ ಆತನಿಗೆ 33ರ ಸಂಖ್ಯೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದ್ರೆ ಅಧಿಕ ಮಾಸದಲ್ಲಿ ಮಾಡತಕ್ಕಂತಹ ದಾನ ಧರ್ಮಗಳು ಅಧಿಕವಾದಂತಹ ಫಲವನ್ನು ಕೊಡುತ್ತೆ ಎಂಬತಕ್ಕಂಥದ್ದು ಸತ್ಯಘಟನೆ. ಹಾಗೆ ಅಧಿಕ ಮಾಸದಲ್ಲಿ ತೀರ್ಥಕ್ಷೇತ್ರಗಳ ದರ್ಶನ ಹೇಗೆ? ದರ್ಶನವನ್ನು ಮಾಡಬಹುದು. ಅಧಿಕ ಮಾಸದಲ್ಲಿ ಭಗವಂತ ದರ್ಶನ ಮಾಡಿದ್ರೆ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ಈ ಅಧಿಕ ಮಾಸ ಮೇಲಿಂದ ಮೇಲೆ ಬರ್ತಕ್ಕಂಥದ್ದಲ್ಲ, ಒಂದಿಷ್ಟು ಮಾಸಗಳ ಕಳೆದ ಮೇಲೆ ಬರುವಂಥದ್ದು ಅಧಿಕ ಮಾಸ. ಇರಲಿ, ವಿಚಾರ ಸಾಕಷ್ಟು ಇದೆ. ಆದರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ರಾಶಿಫಲದ ಕಡೆ ಗಮನ ಕೊಡೋಣ. ರಾಶಿಫಲದ ಕಡೆ ಗಮನ ಕೊಟ್ಟು ನಂತರ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆ ಬಗ್ಗೆ ತಿಳ್ಕೊಂಡು ನಂತರ ವ್ರತಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಹಾಗೆ ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ, ಯಾಕೆಂದರೆ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು, ರಾಜ್ಯದ ಹೆಣ್ಣು ಮಕ್ಕಳು, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು, ನೀವು ಮಾಡದಿರಲಿ ನಿಮ್ಮೆಲ್ಲರಿಗೂ ಸಹಿತ ಶ್ರೇಯಸ್ಸುಂಟಾಗಲಿ ಅಂತ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಚಿಕ್ಕದಾಗಿ ಚುಟುಕಾಗಿ ಮಾಡಿ ಸಾಂಬ ಸದಾಶಿವವನ್ನು ಪ್ರಾರ್ಥನೆ ಮಾಡ್ತಿದ್ವಿ. ದೇಶದ ಸಮಸ್ತವಾಗಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ಒಳ್ಳೆ ಶ್ರೇಯಸ್ಕರವಾಗಿರಲಿ. ಪ್ರತಿಯೊಬ್ಬರ ಮನೆ ಹೆಣ್ಣುಮಕ್ಕಳು ನೀವೇನು ಅನುಷ್ಠಾನ ಮಾಡ್ತಿರೋ ಬಿಡ್ತಿರೋ ನಗನಗ್ತಾ ಇರಿ. ಆ ನಿಮ್ಮ ನಗುಮುಖ ಶಿವನೇ ನಿಮ್ಮ ಮನೆಗೆ ಬಂದಂಗೆ ಇರಲಿ. ಯಾಕೆಂದರೆ ನಗುಮುಖದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಆ ಸಾಧನೆ ಮಾಡ್ಕೊಳ್ಳೋದಕ್ಕೂ ಮುನ್ನ ಭಗವಂತನ ಸಂಕಲ್ಪ ನಿಮಗಾಗಲಿ, ಭಗವತ್ ಸಂಕಲ್ಪ ಇದ್ದು ಭಗವಂತನ ಕೃಪಾಕಟಾಕ್ಷ ನಿಮಗೆ ಸಿಗಲಿ ಎಂಬತಕ್ಕಂಥದ್ದು ಒಂದು ವಿಶೇಷತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಇನ್ನು ಮೊದಲನೇದಾದಂಥ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ದಿನ. ಆದರೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ವಾರದ ಮೊದಲನೇ ದಿವಸ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುತ್ತೆ. ಅಂದುಕೊಂಡ ಕೆಲಸವನ್ನು ಬಿಡ್ತೀರಿ, ಬೇರೆ ಯಾವುದೋ ಕೆಲಸವನ್ನು ಕೈ ಹಿಡಿತೀರಿ. ಇವತ್ತು ನೀವು ಅಂದುಕೊಂಡಷ್ಟು ವೇಗವಾಗಿ ಸ್ಪೀಡಾಗಿ ಮುಂದೆ ನಡೀಲಿಕ್ಕಾಗಲ್ಲ. ಆದರೆ ಇದೊಂದು ಸಮಸ್ಯೆ ಅಂತಲ್ಲ, ಇವತ್ತಿನ ದಿವಸ ಮತ್ತೊಂದು ಅದೃಷ್ಟ ಇದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಒಂದು ಹನಿ ನೀರು ಹಾಕಿ ಅರಿಶಿಣದ ಮುದ್ದೆಗಳನ್ನು ಉಂಡೆಯನ್ನಾಗಿ ತಯಾರು ಮಾಡ್ಕೊಳ್ಳಿ. ಆ ಅರಿಶಿಣದ ಉಂಡೆಯನ್ನು ಹಸಿರು ಎಲೆ ಮೇಲಿಟ್ಟು ಅಲ್ಲಿ ಶಿವನ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಹೊರಡಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಪಶುಪಕ್ಷಿ ಪ್ರಾಣಿಗಳಿಗೆ, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪಶುಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಉಣಬಡಿಸೋದ್ರಿಂದ ತುಂಬ ಒಂದು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಬೇಗ ಸಿದ್ಧಿಸ್ಕೊಳ್ಬೇಕಾದ್ರೆ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರರು ನಿಮ್ಮ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಜ್ಯೋತಿರ್ಭೀಮೇಶ್ವರರ ಸಂಪೂರ್ಣ ಅನುಗ್ರಹ ತಮಗೆ ಮತ್ತು ತಮ್ಮ ರಾಶಿಯಲ್ಲಿ ಇರುತ್ತೆ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಪರವಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಅಂದುಕೊಂಡಿದ್ದು ಏನೂ ಸಾಧನೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ತಾವಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ಈ ದಿನ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 45 ನಿಮಿಷದವರೆಗೂ ಹೀಗೆ ಇರುತ್ತೆ. ವೃಷಭ ರಾಶಿಯವರಿಗೆ 12 ಗಂಟೆ 45 ನಿಮಿಷದವರೆಗೂ ಏನೇ ಅಂದುಕೊಂಡ್ರೂ ಕನ್ಫ್ಯೂಷನ್ ಇರ್ತಕ್ಕಂಥದ್ದು, ಯಾವುದೂ ವೇಗವಾಗಿ ಮಾಡಲಿಕ್ಕೆ ಆಗದಿರತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಪೂರೈಸೋಕ್ಕಾಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಭಾಳ ಸಂತೋಷದಿಂದ, ಸಡಗರ ಸಂಭ್ರಮದಿಂದ ದೂರಭಾರ ಹೊರಡುವಂಥದ್ದು, ತೀರ್ಥಕ್ಷೇತ್ರಕ್ಕೆ ಹೊರಡುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು, ದೇವರ ಪೂಜೆ ಮಾಡುವಂಥದ್ದು, ನಿಮ್ಮ ಮನಸ್ಸು ಆನಂದವಾಗಿರಲಿಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಮಾಡ್ತೀರಿ. ಇದರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಆರೋಗ್ಯ ಅಂತೂ ಸ್ವಲ್ಪ ಹದಗೆಡುತ್ತೆ. ಯಾಕೆಂದರೆ ಹೊರಗಡೆ ಪ್ರಪಂಚದಲ್ಲಿ ಇವತ್ತು ಕ್ಲೈಮೇಟ್ ಹಾಗೆ ಇದೆ, ತಂಪಿದೆ. ಈ ತಂಪು ವಾತಾವರಣ ವೃಷಭ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾದಂಥ ಹಿರಿಯರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇನ್ನು ಉದ್ಯೋಗಾಕಾಂಕ್ಷಿಗಳು, ಉದ್ಯೋಗಕ್ಕೆ ಹೊರಡೋರು ಬೆಳಗ್ಗೆ ವಾರದ ಮೊದಲನೇ ದಿವಸ ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೊರಡಬೇಕು, ಇವತ್ತು ಪ್ರಾರಂಭಿಸಿದ್ರೆ ಇನ್ನು ಮುಂದಕ್ಕೆ ಯಾವುದೇ ತೊಂದರೆ ತಾಪತ್ರ ಇಲ್ಲ ಅಂತ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಇವತ್ತು ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ಅಲ್ಲ. ಆದರೂ ಹಾಕುವ ಹೆಜ್ಜೆ ಜೋಪಾನ. ಯಾರೊಬ್ಬರು ಹಿರಿಯರು ಏನಾದ್ರು ಮಾತು ಹೇಳಿದ್ರೆ ಅದರಂತೆ ಆಲಿಸಿ, ಅದರಂತೆ ನಡ್ಕೊಳ್ಳಿ. ಆಗ ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮನಸ್ಸಲ್ಲಿ ಇವತ್ತಿನ ದಿವಸ ಯಾವುದೇ ಥರ ಕ್ರೋಧಗಳಿಲ್ಲ, ಯಾವುದೇ ಥರ ಒಂದಷ್ಟು ವಿಷಯದ ಸನ್ನಿವೇಶಗಳಿಲ್ಲ, ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅದಕ್ಕೆ ಹುಮ್ಮಸ್ಸು ಹುರುಪಿದೆ. ಏನು ಮಾಡಿದ್ರೂ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀನಿ, ಸಾಧಿಸ್ಕೋಬಲ್ಲೆ, ಅಥವಾ ಇದರಿಂದ ಏನೋ ಒಂದು ಅನುಕೂಲ ನಮಗೆ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಪೂರ್ಣ ವಿಶ್ವಾಸ, ನಂಬಿಕೆ ನಿಮ್ಮನ್ನು ಬಾಧಿಸುತ್ತೆ. ಜೊತೆಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಹೇಳುವ ಮಾತು ಅಥವಾ ಆತ್ಮೀಯರು ಹೇಳುವ ಮಾತು, ಕುಟುಂಬದ ಸದಸ್ಯರು ಹೇಳುವಂಥ ಮಾತನ್ನಂತೆ ನೀವು ನಡ್ಕೊಳ್ಳೋಕೆ ಆಗದಿರೋದ್ರಿಂದ ಯಾರ ಮಾತನ್ನು ಇವತ್ತು ಲೆಕ್ಕಿಸೋದು ಬಹಳ ಕಷ್ಟನೇ. ಆದರೆ ಒಂದು ವಿಶೇಷ ಏನಪ್ಪ ಅಂದರೆ, ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 15 ನಿಮಿಷದವರೆಗೂ, 2ರಿಂದ 4:15 ಈ ಮಧ್ಯದಲ್ಲಿ ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಸಂತೋಷದಿಂದ ಸಂಭ್ರಮದಿಂದ ಇರ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಇವತ್ತು ಯಾವುದೇ ತರಹ ಲಾಸ್ ಆಗುವಂಥದ್ದಲ್ಲ, ಲಾಭ ಇರತಕ್ಕಂಥದ್ದೇ. ಆದರೆ ಲಾಭ ಹೇಗೆ ಕಣ್ಣಿಗೆ ಕಾಣೋದಿಲ್ಲ, ನಿಮ್ಮ ಅಕೌಂಟಲ್ಲಿರುತ್ತೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆ ಯಶಸ್ಸಾಗುತ್ತೆ, ಅಥವಾ ಹಿರಿಯರು ಸಂತೋಷದಿಂದ ಸಂಭ್ರಮದಿಂದ ನಿಮಗೊಂದು ಜವಾಬ್ದಾರಿಯನ್ನು ಕೊಡುವಂಥ ಕಾಯಕವೂ ಇವತ್ತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು ತೇಜಸ್ಸು, ತಮ್ಮ ಉಡುಗೆ ತೊಡುಗೆಗಳು, ತಾವು ಮಾಡುವ ಕೆಲಸ, ತಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಸಿಗುವಂಥ ಯೋಗಫಲ ಇವತ್ತು ಕರ್ಕಾಟಕ ರಾಶಿಯವ್ರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಬೇಕಾದ್ರೆ ಆ ಬಿಲ್ವಪತ್ರೆ 3 ದಳಗಳಿರ್ತಕ್ಕಂಥ ಒಂದು ಪತ್ರೆಯನ್ನು ತೆಗೆದುಕೊಂಡು, ಒಂದು ಕಡೆ ಅರಿಶಿನ, ಒಂದು ಕಡೆ ಭಸ್ಮ, ಮಧ್ಯದಲ್ಲಿ ಕುಂಕುಮ. ಅರಿಶಿಣ, ಭಸ್ಮ ಮತ್ತು ಕುಂಕುಮ ಈ ಮೂರನ್ನು ಆ ಎಲೆಗೆ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಅಥವಾ ಎಲೆ ಮೇಲಿಟ್ಟು ಅದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಂದು ಕಡೆ ತಂತ್ರಸಾರ, ಮತ್ತೊಂದು ಕಡೆ ಇದರಿಂದ ಕಾರ್ಯಸಿದ್ಧಿ. ಹಾಗಾಗಿ ಆ ಬಿಲ್ವಪತ್ರೆ ಶಿವಮಂದಿರಕ್ಕೆ ಕೊಡೋದ್ರಿಂದ ಸಾಕಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಈಗ ಮತ್ತೆ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸಾಂಬ ಸದಾಶಿವನ ಅನುಗ್ರಹ ಈ ಸೋಮವಾರದಂದಿದೆ. ಇವತ್ತು ಶಿವನ ಆರಾಧನೆ ಮಾಡ್ತಾ ಶಿವಮಂದಿರಕ್ಕೆ ಬಂದು ಒಂದೆರಡು ಬಿಲ್ವಪತ್ರೆ ಅಥವಾ ಭಸ್ಮವನ್ನು ಅಲ್ಲಿ ಭಗವಂತನಿಗೆ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಸರಿಸುಮಾರು 12 ಗಂಟೆ 12 ನಿಮಿಷದಿಂದ ಸಂಜೆ 6ರವರೆಗೂ ತಾವು ಏನಂದುಕೊಂಡರೂ ಕಾರ್ಯಸಿದ್ಧಿದೆ. ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಶಂಕರಿ ಬನಶಂಕರಮ್ಮನವ್ರನ್ನೋ ಅಥವಾ ಶಕ್ತಿ ದೇವತೆಯನ್ನು ಅಥವಾ ಗೌರಿಯನ್ನು ದೇವಿಯ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ
ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಥವಾ ಗಂಧ, ಕುಂಕುಮ, ಭಸ್ಮ ಇದು ಯಾವುದೂ ನಾವು ಹಣೆಗೆ ಇಡಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಏನು ಮಾಡಬೇಕು? ಆಗ ನಿಮ್ಮ ಹೃದಯ ಮಧ್ಯಭಾಗದಲ್ಲಾಗಲಿ ಅಥವಾ ನಿಮ್ಮ ಕಂಠದ ಭಾಗದಲ್ಲಾಗಲಿ ಒಂದಿಷ್ಟು ಕುಂಕುಮ, ಗಂಧವನ್ನು ಹಚ್ಕೊಳ್ಳೋದು ಭಾಳಷ್ಟು ಉತ್ತಮ. ಯಾಕೆಂದರೆ ಕೆಲವೊಬ್ಬರಿಗೆ ಹಣೆಯಲ್ಲಿ ಗಂಧ ಇಟ್ಟರಾಗಲ್ಲ, ಹಣೆಯಲ್ಲಿ ಕುಂಕುಮ ಇಟ್ಟರಾಗಲ್ಲ, ಹಣೆಯಲ್ಲಿ ಭಸ್ಮ ಇಟ್ಟರೂ ಆಗೋದಿಲ್ಲ. ಒಂದು ಧರ್ಮ ಅಡ್ಡ ಬರ್ಬೋದು, ಇನ್ನೊಂದು ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗ್ಬೋದು. ಅಥವಾ ಆಫೀಸುಗಳಲ್ಲಿ ಕೆಲವು ಕಡೆ ಇವತ್ತು ಕೆಲವು ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಣೆಯಲ್ಲಿ ಕುಂಕುಮ ಇರಬಾರ್ದು, ಗಂಧ ಇರಬಾರ್ದು, ಕಿವಿಗೆ ಓಲೆ ಇರಬಾರ್ದು. ಏನಪ್ಪ ದರಿದ್ರತನ! ಇದೆಲ್ಲ ವ್ಯತ್ಯಾಸ ಆಗುತ್ತೆ. ಇರಲಿ, ಇವತ್ತು ಆ ವಿಚಾರ ನಾನು ತೆಗೆದರೆ ರಾಶಿಫಲ ಇಲ್ಲಿ ಇರ್ತಕ್ಕಂಥ ಜ್ಯೋತಿರ್ಭೀಮೇಶ್ವರ ವಿಚಾರಕ್ಕೆ ಸಮಯಕ್ಕೆ ಕಡಿಮೆ ಆಗ್ಬೋದು. ಆದರೂ ನಾ ಹೇಳೋದು ಯಾವತ್ತೂ ಅಷ್ಟೇ, ಈ ಸಂಸ್ಕೃತಿ ಸಂಪ್ರದಾಯ ನಮ್ಮ ಮುಖದ ವರ್ಚಸ್ಸಿಗೆ ಒಂದಷ್ಟು ಅದು ವರ್ಚಸ್ಸು ತೇಜಸ್ಸು ಬರಬೇಕಾದ್ರೆ ಅದಕ್ಕೆ ಇರಬೇಕಾಗಿರ್ತಕ್ಕಂಥ ಲಾಂಛನಗಳಂತೇನಿದೆ ಅದನ್ನು ಇಟ್ಟರೆ ಲಕ್ಷಣ. ಹಾಗಾಗಿ ಇವತ್ತು ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ನಾನು ಹೇಳುವಂಥ ರೀತಿ ಸ್ವಲ್ಪ ನೀವು ಪಾಲನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲ. ಇದರ ಜೊತೆಗೆ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆಯಷ್ಟು ಗೋಧಿಯನ್ನು ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲಾದರೂ ಹಸಿರು ಗಿಡಗಳ ಮೇಲೆ ಆ ಗೋಧಿಯನ್ನು ಹಾಕೋದ್ರಿಂದ ಮತ್ತಷ್ಟು ಯಶಸ್ಸು, ಶ್ರೇಯಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಸಮಾಧಾನ ಇದೆ, ತೃಪ್ತಿ ಇದೆ. ಏನೋ ಒಂದು ಸಾಧನೆ ಮಾಡ್ತೀನಿ ಅಥವಾ ಸಾಧಿಸ್ತೀನಿ, ವಿಶೇಷವಾದ್ದನ್ನು ನಾನು ಗೆಲ್ತೀನಿ, ಇದೆಲ್ಲವೂ ಸರಿಯೇ. ಇದೆಲ್ಲದರ ಮಧ್ಯದಲ್ಲಿ ಒಂದು ವ್ಯತ್ಯಾಸ ಇದೆ. ಏನಪ್ಪ ಅಂದರೆ, ಯಾರು ನಿಮ್ಮ ತುಂಬ ಹತ್ತಿರದಲ್ಲಿದ್ದು ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ನಿಮಗೆ ಶ್ರೇಯಸ್ಕರವಾಗಿದ್ದೀನಿ, ನಿಮಗೆ ಅನುಕೂಲ ಮಾಡಿಕೊಡ್ತೀನಿ, ನಿಮ್ಮನ್ನು ಕೈ ಹಿಡಿದಿದ್ದೀನಿ, ಅಥವಾ ನಿಮಗೇನೋ ಒಂದು ದಾರಿ ಮಾಡಬಲ್ಲೆ, ಅಥವಾ ನಿಮ್ಮ ಜೀವನಕ್ಕೊಂದು ಬೆಳಕನ್ನು ತೋರಿಸಬಲ್ಲೆ ಅಂತಕ್ಕಂಥವ್ರು ಯಾರು ನಿಮ್ಮ ಹಿಂದೆ ಮುಂದೆ ಇರ್ತಾರಲ್ಲ, ಅವರಿಂದಲೇ ಕಣ್ಣೀರು ಹಾಕ್ತೀರಿ. ಇವತ್ತು ಹಾಕುವ ಪ್ರತಿ ಹೆಜ್ಜೆ ಭಾಳ ಜೋಪಾನವಾಗಿರಬೇಕು, ಎಚ್ಚರಿಕೆ ಇರಬೇಕು, ಜವಾಬ್ದಾರಿ ಇರಬೇಕು ಮತ್ತು ಸರಿಯಾದಂಥ ಸ್ಥಾನಮಾನದಲ್ಲಿ ನಿಂತು ಕೆಲಸ ಮಾಡಬೇಕು. ಇವತ್ತಿನ ಫಲಾಫಲಗಳಲ್ಲಿ ಶುಕ್ರನ ಒಂದು ಅನುಗ್ರಹದಿಂದ ವರ್ಚಸ್ಸಿದೆ, ತೇಜಸ್ಸಿದೆ. ಆದರೆ ಶನಿಯ ಪ್ರಭಾವದಿಂದ ಕೆಲವು ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಏನು ಹೇಳಿದ್ರು ಸಹಿತ ಎಲ್ಲವನ್ನು ಬ್ಲೈಂಡಾಗಿ ನಂಬೇಡಿ. ಇವತ್ತು ಕನ್ಯಾ ರಾಶಿಯವರು ಯಾರು ಏನು ಹೇಳಿದ್ರು ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡಿ ತದನಂತರ ಒಂದು ತೀರ್ಮಾನಕ್ಕೆ ಬನ್ನಿ. ಮನೆಯಿಂದ ಆಚೆ ಹೊರಡಬೇಕಾದ್ರೂ ಸಹಿತ ಕೆಲವು ಶಕುನಗಳನ್ನು ನೋಡಿ. ಆಫೀಸ್ಗೆ ಹೊರಡಬೇಕಾದ್ರೂ ಆಫೀಸಲ್ಲಿದ್ದಾಗ ಯಾರಾದರೂ ಏನಾದರೂ ಬೇರೆ ಥರ ಹೇಳಿದ್ರೆ ಅಥವಾ ಏನಾದರೂ ಆಸೆ ಆಕಾಂಕ್ಷೆಗಳನ್ನು ಕೊಟ್ಟರೆ ಅಥವಾ ಬೇರೆ ಏನೋ ಒಂದು ಜವಾಬ್ದಾರಿ ಕೊಡ್ತೀನಿ ಅಂತ ಮುಂದೆ ಬಂದು ಇನ್ನೇನೋ ಅದಕ್ಕೆ ಆಸೆ ಇಟ್ಟರೆ ನೀವು ಸೋಲ್ಬೇಡಿ. ಇವತ್ತು ಬಹಳ ಎಚ್ಚರಿಕೆಯಿಂದಿರಿ. ಯಾಕೆಂದರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರೇ ನಿಮಗೆ ಶತ್ರುಗಳಾಗಿರ್ತಾರೆ. ಪರಿಸರದಲ್ಲಿರ್ತವರೇ ನಿಮಗೆ ಗೊತ್ತಿದ್ದರೆ ನಿಮ್ಮನ್ನು ಹಳ್ಳಕ್ಕೆ ತಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟು ಜಾಗೃತರಾಗಿದ್ದು, ಎಷ್ಟು ಎಚ್ಚರಿಕೆ ಆಗಿದ್ದರೆ ಅಷ್ಟು ಒಳಿತನ ಕಾಣ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಜ್ಯೋತಿರ್ಭೀಮೇಶ್ವರ ಅನುಗ್ರಹ ತುಂಬ ಚೆನ್ನಾಗಿದೆ. ಶಿವನ ಅನುಗ್ರಹದಿಂದ ಆಷಾಢ ಮಾಸದ ಕಡೆಯ ದಿನ ಜ್ಯೋತಿರ್ಭೀಮೇಶ್ವರ, ಸಾಂಬ ಸದಾಶಿವನ ಅನುಗ್ರಹ ತುಂಬ ಚೆನ್ನಾಗಿದೆ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ನಂಜುಂಡೇಶ್ವರ ಹೀಗೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗಿ ಬಂದು ಒಂದಷ್ಟು ಬಿಲ್ವಾರ್ಚನೆ ಮಾಡಿಸುವಂಥದ್ದು ಅಥವಾ ಶಿವನ ಹೆಸರಲ್ಲಿ ಒಂದಷ್ಟು 4 ಜನಕ್ಕೆ ಅನ್ನವನ್ನು ಕೊಡ್ತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು. ಇದು ಯಾವುದೂ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೂ ಒಂದಷ್ಟು ಸಕ್ಕರೆ, ರವೆ ಇಂತಹದ್ದನ್ನಾದರೂ ಒಂದಷ್ಟು ಇರುವೆಗೂಡಿಗೆ ಹಾಕಿ. ಇವತ್ತು ತುಲಾರಾಶಿಯವರಿಗೆ ನಿಜಕ್ಕೂ ಸಮಸ್ಯೆ ಇದೆ. ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಇಲ್ಲ, ಮಾನಸಿಕ ಒತ್ತಡ ಇದೆ. ಹಬ್ಬ ಹರಿದಿನಗಳಂತ ಬಂದಾಗ ಒಂಥರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಯಾಕೆಂದರೆ ಪರಿಸರದಲ್ಲಿ ಭಗವಂತ ಎಲ್ಲವನ್ನೂ ಕೊಟ್ಟಂಗೆ ಕೊಟ್ಟು ಪುನಃ ಎಲ್ಲೊಂದು ಕಡೆ ಕೈಯಿಂದ ಕಿತ್ಕೊಂಡ್ಬಿಟ್ಟೇನೋ, ಅಥವಾ ನನ್ನ ಸುಖ ಸಂತೋಷವು ಎಲ್ಲೋ ಕೊರತೆ ಉಂಟಾಗ್ತಿದೆಯೇನೋ, ಅಥವಾ ನನಗೆ ಎಲ್ಲರೂ ಇದ್ದರೂ ಯಾರೂ ಇಲ್ಲದಂಥ ರೀತಿಯಲ್ಲಿ ನಾನು ಇದ್ದೀನೇನೋ, ಈ ಪ್ರಕಾರವಾದಂತಹ ಮನಸ್ಸಿನ ಮೇಲಾಗುವಂಥ ಗದಾಪ್ರಹಾರ ಸಾಕಷ್ಟು ನಿಮಗುಂಟಾಗ್ಬೋದು. ಆದರೂ ಇವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆಯಿಂದ 4:20 ನಿಮ್ಮ ಕೆಲಸದ ಒತ್ತಡದಲ್ಲಿ ತಾವು ಎಂಗೇಜ್ ಆಗೋದ್ರಿಂದ, ಬ್ಯುಸಿ ಆಗೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಪಾರಾಗ್ತೀರಿ. ಆದರೆ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳಿ. ಯಾಕೆಂದರೆ ಆರೋಗ್ಯದ ಮೇಲೆ ಬೀಳುವಂಥ ಪರಿಣಾಮ ಇವತ್ತು ವ್ಯತ್ಯಾಸ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಶಿವನ ಹೆಸರಲ್ಲಿ ಒಂದಷ್ಟು ಇರುವೆಗಳಿಗೆ ಆಹಾರವನ್ನು ಕೊಡೋದ್ರಿಂದ ಮತ್ತಷ್ಟು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸಮಾಧಾನದಲ್ಲಿ ತಗೊಳ್ಬೇಕು, ತೃಪ್ತಿಕರವಾದಂಥ ರೀತಿಯಲ್ಲಿ ಕೆಲಸ ಮಾಡಿಕೊಳ್ಬೇಕು. ಹಾಗೆ ಫಲಗಳಂತೂ ಇವತ್ತು ಬಹಳ ಅದ್ಭುತಕರವಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ.
ಎಲ್ಲೋ ಒಂದು ಕಡೆ ಸಂತೋಷ ಎಂಬತಕ್ಕಂಥದ್ದು ಯಥೇಚ್ಛವಾದಂಥ ರೀತಿ ಭಗವಂತ ಕೊಡ್ತಾನೆ. ಆದರೆ ನಮ್ಮ ಮನಸ್ಸೇ ಒಂಥರ ಕಿರಿಕಿರಿ ಉಂಟಾಗುವಂಥದ್ದಿರುತ್ತೆ. ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಇಟ್ಟು ವಸ್ತು ಕಾಣದಿರ ಹುಡುಕಾಟಕ್ಕೆ ಸಮಯ ಸಾಕಷ್ಟು ಕೊಡ್ಬೋದು. ಕೆಲವು ಪರಿಸ್ಥಿತಿ ಹಾಗೆ ದೇವರು ಎಲ್ಲವನ್ನೂ ಕೊಡ್ತಾನೆ. ಸಣ್ಣದಾಗ ಒಂದು ಸಮಸ್ಯೆ ಪಕ್ಕದಲ್ಲಿರ್ತಾನೆ, ಅದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ನಾವು ಪಾಸಾದರೆ ಎಲ್ಲವೂ ಸುಖಮಯವಾಗಿರುತ್ತೆ. ಹಾಗಾಗಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಎದುರಾಗ್ಬೋದು. ಜೋಪಾನ, ಉತ್ತರ ಕೊಡಬೇಕಾದ್ರೂ, ಇನ್ನೊಬ್ಬರ ಬಗ್ಗೆ ನೀವು ಮಾತಾಡಬೇಕಾದ್ರೂ, ಅಥವಾ ಕೇಳಿದ ಪ್ರಶ್ನೆಗೆ ಸರಿಯಾದ ಮಾರ್ಗವನ್ನು ಅನುಸರಿಸಿ ನೀವು ಯೋಚನೆ ಮಾಡಿದಿರಾ ಮಾತಾಡಿದ್ರೂ ಅಲ್ಲಿ ವ್ಯತ್ಯಾಸ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ ಇವತ್ತು ತೆಗೆದುಕೊಳ್ಳೋ ನಿರ್ಣಯಗಳಿಗೆ ಪಕ್ಕದಲ್ಲಿರ್ತಕ್ಕಂಥವ್ರು, ನಿಮ್ಮ ಕುಟುಂಬಸ್ಥರು, ಹಿರಿಯರು, ಮಾರ್ಗದರ್ಶಿಗಳು, ಅವರ ಅನುಭವದ ಮಾತಿನಂತೆ ನೀವು ನಡೆಯೋದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡು ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಕೂಡ ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಚೆನ್ನಾಗಿದೆ. ಆದ್ರೆ ನಮಗೆ ಮದ್ವೆ ಆಗಿ 3 ವರ್ಷ ಆಯ್ತು ಗುರುಜಿ. ಹಾ 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 ಮಕ್ಕಳಾಗಿಲ್ಲ. ಮಕ್ಕಳಾಗೋ ಯೋಗ ಇದೆಯಾ ಇಲ್ವಾ ಅಂತ. ನಮ್ಮ ಆಯ್ತು. ಎಜುಕೇಶನ್ ಬಂದ್ಬಿಟ್ಟು BA ಆಗಿರೋದು. ಹಾ 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 ಜಾಬ್ಗೋಸ್ಕರ 8 ವರ್ಷ ಆಯ್ತು ಟ್ರೈ ಮಾಡ್ತಾ ಇದ್ದೀನಿ. ಹಾ 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 ಆದ್ರೆ ಯಾವ್ದೇ ಯೋಗ ಬರ್ತಾನೆ ಇಲ್ಲ. ಅದು ಜಾಬ್ ಆಗೋ ಯೋಗ ಇದೆಯಾ ಇಲ್ವಾ, ಮಕ್ಕಳಾಗೋ ಯೋಗ ಇದೆಯಾ ಇಲ್ವಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ದೆ ಗುರುಜಿ. ಸಂತೋಷ ತಾಯಿ, ತಾವು ಕರೆ ಮಾಡಿದ್ದಕ್ಕಾಗಿ ನಿಜಕ್ಕೂ ನನಗೆ ಸಂತೋಷ ಆಯ್ತು. ಅಮ್ಮ ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿಂದ ಗುರುಜಿ. ಬೆಳಗಾವಿಂದ. ಅಮ್ಮ ತಮ್ಮ ಹೆಸರು? ಗೀತಾ ಅಂತ ಗುರುಜಿ. ಗೀತಾ ಅಂತ ಹೇಳಿ. ಗುರೂಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಿಮ್ ಜೊತೆ ಮಾತಾಡೋದು ಸಿಕ್ಕಿದ್ದು ನನ್ನ ಪುಣ್ಯ ಗುರುಜಿ. ಒಳ್ಳೆಯದಾಗಲಿ. ಜ್ಯೋತಿರ್ಭೀಮೇಶ್ವರ ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ತಾವು ಇಷ್ಟೊತ್ತು ಮಾತಾಡಿದ್ದು ನಾನು ಆಲಿಸಿದ್ದೇನೆ. ಶಿವನ ಅನುಗ್ರಹದಿಂದ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಸಾಂಬ ಸದಾಶಿವ ಅಂಥ ಶಿವನ ಅನುಗ್ರಹ ಪಡೀತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ದಿನ ಸೋಮವಾರ ಜ್ಯೋತಿರ್ಭೀಮೇಶ್ವರ ವ್ರತ. ಈ ವ್ರತಾನುಷ್ಠಾನದ ಫಲದಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ನಿಮ್ಮ ಮನೆ ದೇವರ ಹೆಸರು ಹೇಳಿ? ಮಲ್ಲಿಕಾರ್ಜುನ ಗುರುಜಿ. ಎಲ್ಲ ಕರೆಕ್ಟಾಗಿದೆ ನೋಡಿ. ಆತ ಮಲ್ಲಿಕಾರ್ಜುನ, ಈ ಕಡೆ ಜ್ಯೋತಿರ್ಭೀಮೇಶ್ವರ. ಸೋಮವಾರ ಓಕೆ ಗುರುಜಿ. ನಿಮ್ಮ ಭಾಗದಲ್ಲೂ ಜ್ಯೋತಿರ್ಭೀಮೇಶ್ವರ ಪೂಜೆ ಇದೆಯಾ? ಇಲ್ಲ ಗುರುಜಿ, ಮಲ್ಲಿಕಾರ್ಜುನನೇ ಜಾಸ್ತಿ ಕಡೆ ಪೂಜೆ ಮಾಡ್ತಾ ಇರೋದು. ಹಾಂ 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 ಆಗಲಿಮ್ಮ, ಒಳ್ಳೇದಾಗಲಿ. ನಿಮ್ಮ ಕಡೆ ಮದುವೆ ಆದ ಹೆಣ್ಮಕ್ಳು ಈ ಥರ ಜ್ಯೋತಿರ್ಭೀಮೇಶ್ವರ ಇವತ್ತು ಗಂಡನ ಪೂಜೆ ಅಂತ ಇದೆಯಲ್ಲ, ಈ ಥರ ನಾವು ಅದನ್ನ ಮಾಡ್ತೀವಿ. ಬೇಮಾನ ಮಾಡ್ತೀವಿ, ಗಂಡನ ಪಾಸ್ ಪೂಜೆ ಮಾಡಿ ಆಶೀರ್ವಾದ ತಗೋತೀವಿ. ಅದೆಲ್ಲ ಮಾಡ್ತೀವಿ. ಹಂಗಾರೆ ಇವತ್ತು ನೀವು ನಿಮ್ಮ ಯಜಮಾನರು ಪಾದ ಪೂಜೆ ಮಾಡೋ ಮಟ್ಟಿಗಿದ್ದೀರಿ, ರೆಡಿ ಆಗಿದ್ದೀರಿ? ಹಾ ಗುರುಜಿ. ಹಾಗೆ ಟ್ಯಾಕ್ಸ್ ಹಾಕ್ತೀರಿ? ಹ್ಞೂ ಗುರುಜಿ. ಟ್ಯಾಕ್ಸ್ ಹಾಕ್ಲೇಬೇಕು. ಮತ್ತೆ ಇನ್ನು ರೇಷ್ಮೆ ಸೀರೆಗೆ ಹಾಕ್ತಿರೋ ಅಥವಾ ಹೇಗೆ? ಅವ್ರು ಏನ್ ಕೊಡ್ತಾರೋ ಅದೇ ಗುರುಜಿ. ಇದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಗುರುಜಿ. ಆದ್ರೆ ಮದ್ವೆ 3 ವರ್ಷ ಆಯ್ತು ಗುರುಜಿ, ಮಕ್ಕಳಾಗಿಲ್ಲ. ಆಗೋ ಯೋಗ ಇದೆಯಾ ಇಲ್ವಾ ಅಂತ ಭಯ ಆಗ್ತಿದೆ ನಮಗೆ. ನೋಡಮ್ಮ, ನಿನ್ನ ಸ್ವರತರಂಗ ಚೆನ್ನಾಗಿದೆ, ನೀನು ಭಯ ಪಡಬೇಕಾದ್ದಿಲ್ಲ. ಭಗವಂತ ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ಈ ವರ್ಷದಲ್ಲೇ ಒಂದು ಒಳ್ಳೆ ಸಂತಾನ ಆಗುತ್ತೆ. ಗುರುಜಿ, ಮಂದಿ ಮಾತುಗಳು ಚುಚ್ಚು ಮಾತುಗಳಿಂದ ನನಗೆ. ಅಮ್ಮ, ಜನ ನೋಡು, ನೀನು ಹೇಗಿದ್ರೂ ಮಾತಾಡ್ತಾರೆ. ಜನನ್ನ ತೃಪ್ತಿಪಡಿಸೋಕ್ಕಾಗಲ್ಲ, ಜನದ ಮಾತಿಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಿ ಯಾವುದೇ ಥರ ದೋಷ ಇಲ್ಲ, ಅಧೈರ್ಯ ಪಡಬೇಡ. ಎಲ್ಲ ಹಾಸ್ಪಿಟ್ಲ್ಗೆಲ್ಲ ತೋರಿಸಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ದೇವ್ರಿಗೆ ನೋಡಮ್ಮ, ಪ್ರಾರಂಭದಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ ನಿಧಾನ ಆಗತ್ತೆ, ಕೆಲವರಿಗೆ ದಾಂಪತ್ಯದಲ್ಲಿ ಸರಿಯಾದಂಥ ಕ್ರಮ ಗೊತ್ತಿರೋದಿಲ್ಲ, ಅಥವಾ ಅವರಿಗೆ ಅದರ ಆಲೋಚನೆ ಇರೋದಿಲ್ಲ, ಅಥವಾ ಸರಿಯಾದಂಥ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಗಳು ಒಂದಷ್ಟು ನಮಗೆ ಸಹಕರಿಸೋದಿಲ್ಲ. ಇದೆಲ್ಲ ವ್ಯತ್ಯಾಸ ಆಗುತ್ತೆ. ಹಾಗಂತ ಜೀವನದಲ್ಲಿ ಆಗೋದೇ ಇಲ್ಲ ಅಂತಲ್ಲ. ಅದರಲ್ಲೂ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ 100ಕ್ಕೆ 100 ಪಾಲು ಸಂತೋಷವಾಗಿ ನಾನು ಹೇಳ್ತಾ ಇದ್ದೇನೆ. ನಿನಗೆ 100ಕ್ಕೆ 100 ಪಾಲು ಸಂತಾನ ಆಗುತ್ತೆ, ಭಯಪಡಬೇಡ. ವೈದ್ಯರು ಏನು ಹೇಳಿದ್ದಾರೆ? ತುಂಬಾ ಖುಷಿ ಆಯ್ತು ಗುರುಜಿ. ಡಾಕ್ಟರ್ ಏನು ಹೇಳ್ತಾರಮ್ಮ? ಡಾಕ್ಟರ್ ನಮ್ಮ ಕಡೆ ಏನೂ ದೋಷ ಇಲ್ಲ, ಏನಾದ್ರು ಪ್ರಾಬ್ಲಮ್ ಇಲ್ಲ, ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಟ್ರೀಟ್ಮೆಂಟ್ ತಗೊಂಡಿದ್ವಿ ಗುರುಜಿ. ನಾನು ಹೇಳ್ತೇನೆ, ನಿನಗೆ ಅಸಲು ಟ್ರೀಟ್ಮೆಂಟ್ ಅವಶ್ಯಕತೆನೇ ಇಲ್ಲ, ಸ್ವಲ್ಪ ಸಮಾಧಾನವಾಗಿ. ಆಮೇಲೆ ನಾನೊಂದು ಮಾತು ಹೇಳ್ತೀನಿ ಕೇಳು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಬೇಕು. ನೀವು ಹ್ಯಾಪಿಯಾಗಿರಬೇಕು. 100 ಜನ 100 ತಲೆ ಕೆಡಿಸ್ತೀವಿ, ನಾವು ಏನೇ ಮಾತಾಡಲಿ. ಕೆಲವು ಸತಿ ಏನಾಗುತ್ತೆ ಗೊತ್ತಮ್ಮ, ನಾವು ಮಾಡೋ ತಪ್ಪುಗಳಿದು. ಹಾಲಲ್ಲಿರೋಷ್ಟೊತ್ತು ಕರೆಕ್ಟಾಗಿರ್ತೀವಿ. ಗಂಡ ಹೆಂಡತಿ ಪ್ರವೇಶಿ ಪ್ರತ್ಯೇಕವಾಗಿ ಒಂದು ರೂಮಲ್ಲಿ ಗಂಡ ಹೆಂಡತಿ ಚೆನ್ನಾಗಿರಬೇಕು, ನಗನಗ್ತಾ ಇರಬೇಕು, ಹ್ಯಾಪಿಯಾಗಿರಬೇಕು. ಆ ರೂಮಲ್ಲಿ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು 180 ಕತೆಗಳು ಹೇಳೋದು. ಅಲ್ಲಿ ಬಂದು ಇವ್ರು ಹಾಗೆ ಮಾತಾಡೋರು, ಇವ್ರು ಹೀಗೆ ಮಾತಾಡೋರು, ಮನ್ಸಿಗೆ ನೋವು ಮಾಡ್ಕೊಳ್ಳೋದು, ಹಾಗೆ ತೆಪ್ಪು ಮಲಿಕೊಳ್ಳೋದು.
ಅದಾಗಬಾರ್ದು ತಾಯಿ. ಗಂಡ ಹೆಂಡತಿ ನೀವು ಚೆನ್ನಾಗಿದ್ದರೆ, ನೀವು ಹ್ಯಾಪಿಯಾಗಿದ್ದರೆ, ನೀವು ಸಂತೋಷವಾಗಿದ್ದರೆ ಭಗವಂತನ ಆ ಕೃಪಾಶೀರ್ವಾದ ನಿಮಗೆ ಚೆನ್ನಾಗಿರುತ್ತೆ. ಇವತ್ತೇ ನಿಮ್ಮಲ್ಲಿ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಯಾಕೆ ನಿಮ್ಮಲ್ಲಿ ನಡೀತಾ ಇದೆ, ಈ ಸಮಸ್ಯೆ ಇದೆ ನಿಮ್ಮಲ್ಲಿ. ಯಾಕೆ ನೀವು ಹೊರಗಡೆ ಕೂತು ಮಾತಾಡ್ಕೊಳ್ಳಲ್ಲ, ಮಾತಾಡೋ ಜಾಗದಲ್ಲಿ ನೀವು ಬರೀ ಮಾತಾಡಿ ಮಲಗಿಬಿಡ್ತಿದ್ದೀರಿ. ಹಾಗಾಗಬಾರ್ದು. ನಿಮ್ಮ ದಾಂಪತ್ಯ ಚೆನ್ನಾಗಿಟ್ಕೊಳ್ಳಿ. ಶಿವನ ಅನುಗ್ರಹ. ಒಳ್ಳೆ ದಿವಸ ಕರೆ ಮಾಡಿದ್ದೀರಿ. ಜ್ಯೋತಿರ್ಭೀಮೇಶ್ವರ ವ್ರತ ಇವತ್ತಿದೆ. ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಕುಟುಂಬಕ್ಕೆ ಒಂದು ಸುಂದರವಾದಂಥ ಒಂದು ಸಂತಾನ ಆಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಈಗ ಮತ್ತೆ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಸಾಂಬ ಸದಾಶಿವನ ಅನುಗ್ರಹ ಇದೆ. ಶಿವನ ಅನುಗ್ರಹ ಹೊಂದಿದ್ದರೆ ಎಲ್ಲವೂ ಕಾರ್ಯಸಿದ್ಧಿ ಆದಂತೆ. ಶಿವನ ಆಜ್ಞೆ ಇದ್ದಿದ್ದರೆ ಶಿವನ ಅನುಗ್ರಹವಿರೋದಿಲ್ಲ. ಹಾಗೆ ಶಿವನ ಆಜ್ಞೆಯಿಂದ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ಇವತ್ತಿನ ಈ ಶುಭ ದಿನ ಧನುರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು, ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮ ಕಾಯಕವನ್ನು, ತಮ್ಮ ಮನೋಕಾಮನೆಗಳನ್ನು ಏನು ಸಿದ್ಧಿ ಮಾಡ್ಕೋಬೇಕು ಅಂತಿದ್ದೀರೋ, ಏನು ಫಲಾಫಲಗಳನ್ನು ವೃದ್ಧಿಸ್ಕೊಳ್ಬೇಕು ಅಂತಿದ್ದೀರೋ, ಯಾವ ಕೆಲಸದಿಂದ ಏನೆಲ್ಲ ವಿಶೇಷತೆಗಳನ್ನು ಕಾಣಬಹುದಾಗಿದೆಯೋ ಇವತ್ತು ನಿಮ್ಮ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲದಿರ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಮಹಾವಿಷ್ಣು ಆರಾಧನೆ, ಇವತ್ತು ಶಿವಕೇಶವರ ಆರಾಧನೆಯಲ್ಲೂ ಸಹಿತ ನಾವು ನಿರತರಾದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಿಂದ ಆಚೆ ಹೊರಡುವಾಗ ಉದ್ಯೋಗಾಕಾಂಕ್ಷಿಗಳು, ಉದ್ಯೋಗಕ್ಕೆ ಹೊರಡೋರು ಮನೆಯಿಂದ ಆಚೆ ಹೊರಡುವಾಗ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಪ್ಪದೀರ ತಾವು ಮಾಡಬೇಕಾದ್ದು ಉತ್ತರಾಭಿಮುಖವಾಗಿ ನಿಂತು ಗುರುವನ್ನು ಪ್ರಾರ್ಥನೆ ಮಾಡಿ, ಅಂದರೆ ಬೃಹಸ್ಪತಿಯನ್ನು ಅಥವಾ ಗುರುಗ್ರಹವನ್ನು ಅಥವಾ ಗುರುಗಳನ್ನು ಉತ್ತರಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಬೇಕು. ಪೂರ್ವಾಭಿಮುಖವಾಗಿ ಒಂದು ಉದ್ದರಣೆಯಷ್ಟು ಹಾಲನ್ನು ಅಂಗೈಯಲ್ಲಿ ಹಾಕ್ಕೊಂಡು ಚಂದ್ರನ ಪ್ರಾರ್ಥನೆ ಮಾಡಿ ಹಾಲನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಆಚೆಗೆ ಹೊರಟ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ, ಮನಸ್ಸು ಪ್ರಶಾಂತತೆಯಿಂದಿರುತ್ತೆ, ಆರೋಗ್ಯ ಮತ್ತಷ್ಟು ವೃದ್ಧಿಸುತ್ತೆ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದ ಶಕ್ತಿ ಇದೆ. ಇವತ್ತು ತಾಯಿ ಶಂಕರಿ ಬನಶಂಕರಮ್ಮನವ್ರನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ಅಥವಾ ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರೂ ದೇವಾಲಯಕ್ಕೆ ಬಂದು ಅಲ್ಲಿ ಹರಿದ್ರ ಕುಂಕುಮವನ್ನು, ಅರಿಶಿನ ಕುಂಕುಮವನ್ನು ದೇವರಿಗೆ ಸಮರ್ಪಣೆ ಮಾಡಿ, ಸಾಧ್ಯವಾದರೆ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದಷ್ಟು ಬಡ ಮಕ್ಕಳಿಗೆ ವಸ್ತ್ರದಾನ ಮಾಡ್ತಕ್ಕಂಥದ್ದಂತೂ ಮತ್ತಷ್ಟು ವಿಶೇಷವಾದಂಥ ಫಲ. ಯಾಕೆಂದರೆ ಅಮಾವಾಸ್ಯೆ, ಇವತ್ತಿನ ದಿವಸ ಜ್ಯೋತಿರ್ಭೀಮೇಶ್ವರ. ಇವತ್ತು ಬಡ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ವಸ್ತ್ರದಾನವನ್ನು ದಾನ ಮಾಡೋದ್ರಿಂದ, ಅಂದರೆ ಬಟ್ಟೆಗಳನ್ನು ದಾನವಾಗಿ ಕೊಡೋದ್ರಿಂದ, ಬಟ್ಟೆ ದಾನವಾಗಿ ಕೊಡಬೇಕು ಅಂತ ಹಳೆ ಬಟ್ಟೆ ಕೊಡಬೇಡಿ, ಅದು ದರಿದ್ರಕ್ಕೆ ಕಾರಣ ಆಗುತ್ತೆ. ನಿಮ್ಮ ಶಕ್ತಿಯಾನುಸಾರ ಹೊಸ ಬಟ್ಟೆ ಅಂತಿರ್ತಕ್ಕಂಥದ್ದನ್ನು ಹೊಸದಾಗಿ ನೀವು ಪರ್ಚೇಸ್ ಮಾಡಿ ಅಥವಾ ಹೊಸ ಬಟ್ಟೆಗಳನ್ನು ಯಾರಾದರೂ ಬಡ ಮಕ್ಕಳ ಕೊಡಿ. ಇದರಿಂದ ಖಂಡಿತ ಒಳ್ಳೆಯ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ಆರ್ಥಿಕ ಪರಿಸ್ಥಿತಿ, ಭಗವಂತ ಒಂದಲ್ಲ ಒಂದು ಕಡೆ ನಿಮಗೊಂದಿಷ್ಟು ನೆಮ್ಮದಿ, ಸುಖ, ಸಂತೋಷ ಎಲ್ಲವನ್ನೂ ದಯಪಾಲಿಸ್ತಾನೆ. ಆದರೆ ಮಾಡುವ ಕೆಲಸಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕ ಇರುತ್ತೆ. ಜೊತೆಯಲ್ಲಿರ್ತಕ್ಕಂಥವರು ಅವರು ನಡೆಯುವಂಥ ರೀತಿ, ಅವರ ಮನಸ್ಸಲ್ಲಿರ್ತಕ್ಕಂಥದ್ದೇ ಬೇರೆ, ನಾಳಾಗುವಂಥದ್ದೇ ಬೇರೆ. ಹಾಗಾಗಿ ಇಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ಸರಿಯಾದ ಒಂದು ಅನುಭವ ಇಲ್ದಿರ, ಸರಿಯಾದ ಒಂದು ಮಾರ್ಗವಿಲ್ದಿರ ಅಥವಾ ಸರಿಯಾದ ಚಿಂತನೆ ಇಲ್ದಿರ ವ್ಯತ್ಯಾಸ ಕಂಡುಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಬೇಕಾದ್ರೆ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಶಿವನಿಗೆ ಒಂದು ಅಭಿಷೇಕ ಅಲಂಕಾರವನ್ನು ಮಾಡೋದ್ರಿಂದ, ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಸಾಧು ಸಂತರಿಗಾಗಲಿ, ಗುರುಗಳಿಗಾಗಲಿ, ಯತಿಗಳಿಗಾಗಲಿ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರ ಆಶೀರ್ವಾದವನ್ನು ಪಡೀರಿ. ಇದು ಕುಂಭರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸುಂಟು ಮಾಡ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವಂತನ ಪ್ರಾರ್ಥನೆ ಮಾಡಿ, ಮಧ್ಯಾಹ್ನ ನೀವು ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ತದನಂತರ ನೀವು ಊಟ ಮಾಡುವಂಥದ್ದು ಮತ್ತಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದು, ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಯಾವುದೇ ಕೆಲಸ ಕಾರ್ಯ ಆದರೂ ಆದಷ್ಟು ಸ್ವಲ್ಪ ರಹಸ್ಯವಾಗಿ ಮಾಡೋದು ಕಲ್ತ್ಕೊಳ್ಳಿ. ರಹಸ್ಯದಿಂದ ಮಾಡುವ ಕೆಲಸ ಹೆಚ್ಚಿನ ಯಶಸ್ಸಿರುತ್ತೆ, ಒಳ್ಳೆಯದಾಗತ್ತೆ, ಶುಭವಾಗಲಿ. ಮತ್ತು ಇವತ್ತಿನ ಕೆಲಸದಲ್ಲಿ ಮತ್ತೊಂದು ವಿಶೇಷ ಅಂದರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ. ಅಂದರೆ ಇವತ್ತು ಜ್ಯೋತಿರ್ಭೀಮೇಶ್ವರ ಆದ್ದರಿಂದ
ಸಂಧ್ಯಾಕಾಲದ ಅನುಷ್ಠಾನ ಶಿವಮಂದಿರಕ್ಕೆ ಹೋಗಿ ಶಿವ ದರ್ಶನ ಮಾಡಿ ಬನ್ನಿ, ಅಥವಾ ಮನೆಯಲ್ಲೇ ಇದ್ದರೂ ಸಹಿತ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಕುಂಭರಾಶಿಯವರು ಬೆಳೆದಿರ ಒಂದು 108 ಅಥವಾ 1008 ಸರ್ತಿ ಜಪ ಮಾಡೋದ್ರಿಂದ ಮತ್ತಷ್ಟು ಶ್ರೇಯಸ್ಸು, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಜಾಸ್ತಿ ಇದೆ, ಅಂದುಕೊಂಡಂಥ ಕೆಲಸ ಆಗ್ತಾ ಇಲ್ಲ, ಜೊತೆಲಿರ್ತಕ್ಕಂಥವ್ರು ನಿಷ್ಠುರ ಜಾಸ್ತಿ, ಯಾರನ್ನ ಏನು ಮಾತಾಡೋರು ಎಲ್ಲರೂ ಮೈ ಮೇಲೆ ಬರೋರಿದ್ದಾರೆ. ಅಂದರೆ ನಿಮ್ಮಲ್ಲಿ ಸಮಾಧಾನವಾಗಿರಬೇಕು, ಸಮಾಧಾನಕರವಾಗಿ ಏನಾದ್ರು ಒಂದು ಫಲ ಸಿದ್ಧಿಪಡಿಸ್ಕೊಳ್ಬೇಕು, ಏನಾದ್ರು ಉದ್ಯೋಗದಲ್ಲಿ ಬದಲಾವಣೆ ತಗೋಬೇಕು ಅಥವಾ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಎಂಬತಕ್ಕಂಥ ಮಹದಾಸೆ ನಿಮ್ಮದು. ಏನನ್ನೂ ಮಾಡಲಿಕ್ಕೆ ಆಗದಿರ ಇರತಕ್ಕಂಥ ಪರಿಸ್ಥಿತಿಯಲ್ಲೂ ಇದ್ದೀರಿ. ಹಾಗೆ ನಿಮ್ಮ ಇವತ್ತು ಸಾರ್ವತ್ರಿಕವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಹೆಣ್ಣಾಗಲಿ ಗಂಡಾಗಲಿ ಈ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ತೆಗೆದುಕೊಳ್ಳುವಂಥ ನಿರ್ಣಯಗಳು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಕುಲದೇವರ ಅನುಗ್ರಹ ಹೊಂದಿದ್ದರೆ, ಮನೆ ದೇವರ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಪಡೆದ್ರೆ ಹೆಚ್ಚಿನ ಫಲ ಇದೆ. ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದು ತಾಂಬೂಲವನ್ನು, 2 ವಿಳೆದೆಲೆ, ಅಡಿಕೆ, ಒಂದು ಹಣ್ಣು ಇದನ್ನು ಕೊಟ್ಟು ನೀವು ಅವರ ಆಶೀರ್ವಾದ ಪಡೆದಿದ್ದಾದರೂ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ಹಾ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಸರ್, ಬೆಂಗಳೂರಿಂದಾನೆ. ಬೆಂಗಳೂರಿಂದಾನೆ. ಅಮ್ಮ, ತಮ್ಮ ಹೆಸರು? ಸರ್, ಭಾಗ್ಯ ಅಂತ. ಭಾಗ್ಯ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ಸ್ವಾಮಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮಗೂ ಹಸ್ಬೆಂಡ್ ಇಲ್ಲ, ಚಿಕ್ಕ ವಯಸ್ಸಲ್ಲೇ ಹೋದ್ರು. ಆದ್ರೆ ಏನ್ ದುಡಿದ್ರು ಕೈಗೆ ಹತ್ತಲ್ಲ, ಸ್ವಲ್ಪ ತುಂಬಾ ತೊಂದ್ರೆ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ಯಾವ್ದೇ ಒಂದ್ ಕೆಲ್ಸ ಕೈ ಹಾಕುದ್ರು ಕೈ ಹತ್ತಲ್ಲ ಗುರುಜಿ. ಏನಾದ್ರು ಒಂದಲ್ಲ ಒಂದ್ ಸಮಸ್ಯೆ, ಈ ಸಮಸ್ಯೆ ಮುಗೀತು ಅಂದ್ರೆ ಇನ್ನೊಂದ್ ಸಮಸ್ಯೆ ಏನಾದ್ರು ಅಲ್ಲಿ ಹುಟ್ಟಾಕೊಳ್ಳುತ್ತೆ. ಈಗ ಇಡೀ ಸಂಸಾರದ ಜವಾಬ್ದಾರಿ ನಿಮ್ಮ ಮೇಲೆ ಇದೆಯಮ್ಮ? ಹೌದು ಗುರುಜಿ. ತಾವು ಉದ್ಯೋಗ ಮಾಡ್ತಾ ಇದ್ದೀರಾ? ಹೌದು, ಮೆಟ್ರೋದಲ್ಲಿ ಕೆಲಸ ಮಾಡ್ತೀವಿ ಸೆಕ್ಯೂರಿಟಿ ಆಗಿ. 2 ಮಕ್ಳನ್ನ ಜೀವನ ಮಾಡ್ಕೊಂಡು ಒಂದು ಹುಡುಗ ಒಂದು ಹುಡುಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಏನೋ ನಮ್ ಜೀವನಕ್ಕೆ ನಾವ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರು ಏನಾರು ಒಂದ್ ತೊಂದ್ರೆ ಮುಗೀತು ಅಂದ್ರೆ ಒಂದ್ ತೊಂದ್ರೆ ಶುರು ಆಗ್ತಿದೆ. ಇದು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗುರುಜಿ ನಮ್ಗೇನೆ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಇರ್ತಕ್ಕಂಥದ್ದು, ರಾಹು ಇರ್ತಕ್ಕಂಥ ಆಸ್ಥಾನ, ಶುಕ್ರನ ಆಸ್ಥಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇನ್ನೂ ಒಂದು 9 ತಿಂಗಳು, ಮುಂದಿನ 9 ತಿಂಗಳು ನಿನ್ನ ಗ್ರಹಗತಿಗಳು ಸರಿ ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ 9 ತಿಂಗಳಲ್ಲಿ ಒಂದಷ್ಟು ಬದಲಾವಣೆಗಳಿದೆ. ನೀನು ಮಾಡದಿರತಕ್ಕಂಥ ತಪ್ಪುಗಳಿಗೆ ಯಾವಾಗೂ ಕೈಕಟ್ಟಿ ನಿಲ್ತಾ ಇರ್ತೀಯ. ನಿನಗೂ ಅದಕ್ಕೂ ಸಂಬಂಧ ಇಲ್ದಿದ್ರೂ ಸಂಬಂಧ ಇದೆ ಅಂತ ಸಂಬಂಧ ಕಟ್ಟುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಈಗ ಈ 9 ತಿಂಗಳು ನೀನು ಹಾಕೋ ಹೆಜ್ಜೆ ಜೋಪಾನ ಬೇಕು. ಹಾಗೆ ನೀನು ಮಾಡಬೇಕಾಗಿರ್ತಕ್ಕಂಥ ಒಂದು ಅನುಷ್ಠಾನ ಹೇಳ್ಕೊಡ್ತೀನಮ್ಮ, ಇದೊಂದು ಮಾಡು ನೀನು. ಇದು ನೀನು ಸಂಪೂರ್ಣವಾಗಿ ಒಂದು ಬೆಂಬಲ ಇರುತ್ತೆ, ಒಂದು ಬಲ ಇರುತ್ತೆ. ಏನಾದರೂ ಮಾಡಲಿಕ್ಕೂ ಒಂದು ಹುಮ್ಮಸ್ಸಿರುತ್ತೆ, ಒಂದು ಹುರುಪಿರುತ್ತೆ. ನೀನು ಮಾಡಬೇಕಾದ್ದು 9 ಗುರುವಾರ. ಅರ್ಥ ಮಾಡ್ಕೋ ಚೆನ್ನಾಗಿ ನಾನು ಹೇಳೋದನ್ನು. ಮತ್ತು ಅಕಸ್ಮಾತ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಒಂದು ಮೊಬೈಲ್ ಬೇಗ ರೆಕಾರ್ಡ್ ಮಾಡ್ಕೋ, ಅಥವಾ ಈ ಕಾರ್ಯಕ್ರಮವನ್ನು ಮತ್ತೆ ನೀನು ನೋಡು. 9 ಗುರುವಾರ, ಗುರುವಾರದ ದಿವಸ ಒಂದು ಅಶ್ವತ್ಥದ ಎಲೆ ತೊಗೊಂಡು ಬಾ. ಅಶ್ವತ್ಥದ ಮರದ ಎಲೆ, ಅರಳಿ ಮರದ ಎಲೆ, ಒಂದು ಎಲೆ ಮಾತ್ರ ತೊಗೊಂಡು ಬರಬೇಕು. ಬೆಳಗ್ಗೆ ಬೇಗನೆ ಮಾಡ್ಕೋ, ಯಾಕೆ ನೀನು ಉದ್ಯೋಗ ಹೊರಡೋಕೆ ಮುಂಚಿತವಾಗಿ ಕೆಲಸ ಮಾಡಿಬಿಟ್ರೆ ಒಳ್ಳೆಯದು. ಅಶ್ವತ್ಥ ಮರದ ಎಲೆನ ತಂದು ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಗಂಧವನ್ನು ಸಂಪೂರ್ಣವಾಗಿ ಎಲೆ ಮೇಲೆ ಹಚ್ಚಿಬಿಡು. ಶ್ರೀಗಂಧವನ್ನು ತೆಗೆದು ಎಲೆ ಮೇಲೆ ಗಂಧವನ್ನು ಹಚ್ಚಬೇಕು. ಗಂಧ ಹಚ್ಚಿದ ನಂತರ ಕುಂಕುಮವನ್ನು ಮತ್ತು ಗಂಧವನ್ನು 2 ಮಿಶ್ರಣ ಮಾಡು. ಗಂಧ ಕುಂಕುಮ 2 ಮಿಶ್ರಣ ಮಾಡಿ ಒಂದು ತುಳಸಿ ಕಡ್ಡಿ ತಗೊಂಡು ಆ ಕಡ್ಡಿ ಮೇಲ್ಗಡೆ ಒಂದು ವೃತ್ತಾಕಾರವನ್ನು ಹಾಕು ಎಲೆ ಮೇಲೆ. ಕಡ್ಡಿಯ ಸಹಾಯದಿಂದ, ಅಂದರೆ ಕಡ್ಡಿ ಲೇಖನಿ ಥರ ಪೆನ್ ಥರ ಉಪಯೋಗಿಸ್ಕೋಬೇಕು. ಗಂಧದಲ್ಲಿ ಅದ್ದುಕೊಂಡು ಒಂದು ವೃತ್ತಾಕಾರ ಹಾಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿ. ತ್ರಿಕೋನದ ಮೂಲೆಗಳಲ್ಲಿ 3 ಕಡೆನೂ ಮೇಲ್ಭಾಗದಲ್ಲಿ ಶ್ರೀಮ್ ಅಂತ ಬರೀಬೇಕು, ಬಲಭಾಗದಲ್ಲಿ ಐಮ್ ಅಂತ ಬರೀಬೇಕು, ಎಡಭಾಗದಲ್ಲಿ ಸಮ್ ಅಂತ ಬರೀಬೇಕು. ಮಧ್ಯದಲ್ಲಿ ಮಾತ್ರ ಶ್ರೀಮ್ ಅಂತಲೇ ಬರೆದು ಅದರ ಮೇಲೆ 1 ಚಿಟಿಕೆ ಅಷ್ಟು ಬಿಳಿ ಸಾಸಿವೆ ಹಾಕಿ 1 ಹನಿ ಜೇನುತುಪ್ಪ ಹಾಕು. ಅದನ್ನು ದೇವ್ರ ಹತ್ರ ಇಟ್ಬಿಡು. ಒಂದು ತಟ್ಟೆನಲ್ಲಿ ನೀರು ಇಟ್ಬಿಟ್ಟು ನೀರು ಮೇಲ್ಗಡೆ ಒಂದು ಏನಾದ್ರು ಚಿಕ್ಕ ತಟ್ಟೆನೋ ಲೋಟನ ಇಟ್ಟು ಅದ್ರ ಮೇಲೆ ಎಲೆ ಇಡು, ಯಾಕೆಂದರೆ ಇರುವೆ ಬರಬಾರ್ದು ಅಂತ.
ಅದು ಬೆಳಿಗ್ಗೆ ಮಾಡಿರ್ತಕ್ಕಂಥದ್ದನ್ನು ಸಂಜೆವರೆಗೂ ಮುಟ್ಟೋದು ಬೇಡ. ಬೆಳಿಗ್ಗೆ ದೇವ್ರ ಹತ್ರ ಮಾಡಿ ಇಟ್ಬಿಡು, 2 ಊದ್ಕಡ್ಡಿ ತೋರಿಸ್ಬಿಟ್ಟು ಬಿಟ್ಬಿಡು. ಪ್ರತಿ ದಿವಸ ಅಂದರೆ ಗುರುವಾರ ದಿವಸ ಮಾಡಿ, ಗುರುವಾರದಿಂದ ಗುರುವಾರ ಬರೋ ತನಕ ಓಂ ಶ್ರೀಂ ಗ್ಲೌಂ, ಓಂ ಶ್ರೀಂ ಗ್ಲೌಂ, ಓಂ ಶ್ರೀಂ ಗ್ಲೌಂ ಇದನ್ನು ಪ್ರತಿ ದಿವಸ 54 ಸತಿ ಹೇಳ್ಕೊ. ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ 1 ವಾರ ತನಕ ಮಾತ್ರ, ಆಮೇಲೆ ಇದು ಈಸಿ ಆಗಿಬಿಡುತ್ತೆ. ಇದನ್ನು ನೀನು ಮಾಡ್ತಾ ಬಂದರೆ ನಿನಗೆ ತುಂಬ ಬೆಂಬಲ ಆಗುತ್ತೆ. ಬೆಳಗ್ಗೆ ಮಾಡಿಟ್ಟಿರ್ತಕ್ಕಂಥ ಎಲೆನ ಸಂಜೆ ಅಲ್ಲೆಲ್ಲರೂ ಪಕ್ಕದಲ್ಲಿ ಯಾರೂ ತುಳಿದಿದ್ದಂಥ ಸ್ಥಳದಲ್ಲಿ ಗಿಡದ ಮೇಲೆ ಹಾಕ್ಬಿಡು. ಇದನ್ನು ಗುರುವಾರದ ಹೊತ್ತು ಮಾಡ್ತಾ ಬಾ, ನಿನಗೆ 100 ಆನೆ ಬಲ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಯಾರೂ ನಿನ್ನ ತಂಟೆಗೆ ಬರೋದಿಲ್ಲ, ನೀನು ಹಾಕೋ ಹೆಜ್ಜೆ ಯಶಸ್ಸಾಗುತ್ತೆ, ನಿನಗೊಂದು ಧೈರ್ಯ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ, ದಿನ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ, ಮತ್ತೆ ಸ್ವರ ಜ್ಯೋತಿಷ್ಯವನ್ನು ಕೂಡ ಪ್ರಾರಂಭ ಮಾಡಿದೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲಗಂಜನಹಳ್ಳಿ ಅಂತ ಹೇಳಿ. ಎಲ್ಲಿಂದ ಅಮ್ಮ? ಗುಲಗಂಜನಹಳ್ಳಿ. ಓ, ಗುಲಗಂಜನಹಳ್ಳಿ. ಎಲ್ಲಿ, ಬೆಂಗಳೂರ ಇಲ್ಲ ಅಂದ್ರೆ ಹೇಗಮ್ಮ? ಬೆಂಗಳೂರು ಪಕ್ಕ ಹಳ್ಳಿ. ಓಕೆ, ಸರಿ, ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಅಂತ ಹೇಳಿದ್ದ ಲಕ್ಕಮ್ಮ ಅಂತ ಹೇಳಿ. ಲಕ್ಕಮ್ಮ ಅಂತ ಹೇಳಿ. ಆಯ್ತು ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಯಜಮಾನ್ರು ಮಾತಾಡ್ತಾರೆ ಗುರುಜಿ, ಸ್ವಲ್ಪ ಮನೆ ಸಮಸ್ಯೆ ಕೇಳಬೇಕಾಗಿತ್ತು. ಆಯ್ತಮ್ಮ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಗುರುಜಿ, ಮನೆಯಲ್ಲಿ ಸಮಸ್ಯೆ ಏನಂದ್ರೆ ನಮ್ಮ ಯಜಮಾನ್ರು ಮಾತಾಡ್ತಾರೆ ನೋಡಿ. ಕೊಡಮ್ಮ, ಕೊಡು ತಾಯಿ. ನಮಸ್ತೆ. ನಮಸ್ತೆಪ್ಪ, ಹೇಳಿ. ತಾಪತ್ರಗಳು ಏನನ್ನ ಕೈ ಇಕ್ಕಿದ್ರೆ ಕೈ ಬಿಡುತ್ತಲ್ಲ, ಎಲ್ಲ ನಮ್ದನ್ನೆಲ್ಲ ಕೈ ಬಿಡ್ತಾರೆ ನಮ್ನ. ಈ ತರ ಆಯ್ತದೆ ಸನು. ಏನು ಕೆಲಸ ಮಾಡ್ತೀರಿ ತಾವು? ಮಕ್ಕಳು ನೋಡಿದ್ರೆ ಹಿಂಗೆ ಸನು. ಹಲೋ ಹಲೋ, ಹೇಳಿ ಸನು. ಏನು ಕೆಲಸ ಮಾಡ್ತೀರಿ? ಉದ್ಯೋಗ ಏನು ಮಾಡ್ತೀರಿ ತಾವು? ಉದ್ಯೋಗ ಆರಂಭ ಸನು. ಆರಂಭ ವ್ಯವಸಾಯ. ವ್ಯವಸಾಯ. ಹಾಂ ಹಾಂ, ಆಗಲಿ. ಸಂತಾನ ಎಷ್ಟು ಜನ? ಮಕ್ಕಳು ಎಷ್ಟು ಜನ ತಮಗೆ? ಮಕ್ಕಳು 2 ಸನು. ಒಬ್ಬ ಹೊರಟೋಗ್ಬಿಟ್ಟಿದ್ದಾನೆ, ಇನ್ನು ಹಬ್ಬನು ಸನು. ಹಾಂ ಹಾಂ, ಯಾವ ಕರ್ಕೊಂಡು ಹೊರಟೋದ ಒಬ್ಬನ. ಸರಿ ಸರಿ. ಈ ತರ ಆಗ್ಬಿಟ್ಟದೆ ಸನು, ಸಮಸ್ಯೆ ಜಾಸ್ತಿ ಆಗ್ತದೆ. ಚಿಂತೆ ಮಾಡಬೇಡಿ, ಒಳ್ಳೆಯದಾಗುತ್ತೆ. ತಾವು ಆರಂಭ ಬೇರೆ ಮಾಡೋದು, ಆರಂಭವನ್ನೇ ನಂಬಿ ಬದುಕುವಂಥ ರೈತರಿಗೆ ಯಾವತ್ತೂ ಒಂದಲ್ಲ ಒಂಥರ ಕಷ್ಟಗಳೇ ಅವ್ರದ್ದು. ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಭಯಪಡುವಂಥದ್ದಿಲ್ಲ. ಇಲ್ಲಿವರೆಗೂ ತಾವು ಏನು ಕಷ್ಟ ನೋಡಿದ್ದೀರೋ, ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಇದಕ್ಕಾಗಿ ನೀವು ಒಂದು ಕೆಲಸ ಮಾಡಿ, ಮಂಗಳವಾರದೊತ್ತು ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು, ನಿಮ್ಮ ಊರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಮಂಗಳವಾರದ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದಷ್ಟು ಕೆಂಪು ಹೂಗಳು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಕೆಂಪು ಹೂ. ಹಾಗೆ ನಿಮ್ಮೂರಲ್ಲಿ ಎಲ್ಲಾದರೂ ವಾನರ ಸೈನ್ಯ ಇದ್ದರೆ, ಕೋತಿಗಳಿದ್ದರೆ, ಕೋತಿಗಳಿಗೆ ಒಂದಷ್ಟು ಏನಾದ್ರು ಆಹಾರವನ್ನು ಕೊಡಿ ಮಂಗಳವಾರದೊತ್ತು. ಮಂಗಳವಾರದೊತ್ತು ಕೋತಿಗಳಿಗೆ ಆಹಾರ ಕೊಡೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಕುಟುಂಬದಲ್ಲಿ ಅನುಕೂಲ ಆಗುತ್ತೆ, ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದು ಅನ್ಯೋನ್ಯತೆ ಬರುತ್ತೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರತಕ್ಕಂಥ ದೂರ ಆಗಿ ಎಲ್ಲರಲ್ಲೂ ಒಂದು ಅನ್ಯೋನ್ಯತೆ ಸಿಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಲಕ್ಕಮ್ಮನವರು ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಕರೆ ಮಾಡಿದ್ರಿ, ಒಳ್ಳೆಯದಾಗಲಿ ತಾಯಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದುರ್ಗ. ಓ, ಚಿತ್ರದುರ್ಗ. ಸಂತೋಷ ಅಮ್ಮ. ತಮ್ಮ ಹೆಸರು? ನಮ್ಮ ಹೆಸರು ಶ್ವೇತಾ. ಶ್ವೇತಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಗೆ ಇವಾಗ 20 ವರ್ಷ ಏಜ್. ಮನೆಗೆ ಮದ್ವೆ ಸೆಟ್ ಆಗ್ತಿಲ್ಲ ಅಂತ ಕೇಳ್ತವ್ರೆ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ತುಂಬಾ ಸಮಸ್ಯೆ ಆಗ್ತೈತಿ. ಅಂದರೆ ಮದುವೆ ಪ್ರಯತ್ನ ಮಾಡ್ತಿದ್ದಾರೆ. ಹಾ ಸರ್. 20 ವರ್ಷ ಭಯಪಡಬೇಕಾದ್ದೇನಿಲ್ಲ, ಇನ್ನೂ ವಯಸ್ಸಿದೆ. ಅವರು ಆತರ ಬೇರೆಯವರು ಆಗ್ತಿಲ್ಲ, ಇನ್ನ ಮಾಡಿಲ್ಲ ಅಂತ ಕೇಳ್ತವ್ರೆ. ಅದಕ್ಕೆ ಗುರುಜಿ ಸುಮ್ನೆ ಸಮಸ್ಯೆ ಬೇರೆಯವರಿಂದ ಸಮಸ್ಯೆ ಜಾಸ್ತಿ ಆಗ್ತೈತಿ. ಯಾವತ್ತೂ ಹಾಗೇನೆ. ನಮ್ಮ 4 ಗೋಡೆ ಮಧ್ಯದಲ್ಲಿ ನಮ್ಮ ಮನೆಯಲ್ಲಿ ನಮ್ಮನೆ ನಮ್ಮಪ್ಪ ಅಮ್ಮ ಸಂಪಾದನೆ ಮಾಡಿರ್ತಕ್ಕಂಥ ಊಟ ನಾವು ಮಾಡಿದ್ರೂ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು, ದೂರ ಭಾರದಲ್ಲಿರ್ತಕ್ಕಂಥವ್ರು ಛೇಡಿಸಿ ಮಾತಾಡೋದ್ರಿಂದ ಮನಸ್ಸಿಗೆ ನೋವು ಉಂಟಾಗ್ತಾ ಇರುತ್ತೆ. ಇದು ತುಂಬ ಕಡೆ ಇದೆ ಈ ಸಮಸ್ಯೆಗಳಂತೂ, ಅದರಲ್ಲೂ ಹಳ್ಳಿಗಳ ಕಡೆ ಜಾಸ್ತಿ ಅದು. ಆಮೇಲೆ ನಮ್ಮ ತಾಯಿ ನನ್ನ ಮೇಲೆ ನಂಬಿಕೆ ಇರ್ತಿಲ್ಲ, ಅದೊಂದು ಸಮಸ್ಯೆ. ಏನು ಓದಿದ್ಯಮ್ಮ ನೀನು?
ನಾನು SLC. SLC ಓದಿದ್ಯಾ? ಆಗಲಿ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಭಯಪಡುವಂಥದ್ದೇನಿಲ್ಲ. ಈ ಶ್ರಾವಣ ಮಾಸದಲ್ಲಿ ಅಂದರೆ ಈಗ ನಾಳೆಯಿಂದ ಅಧಿಕ ಬರುತ್ತೆ, ಅಂದರೆ ಇನ್ನೊಂದು ಈ ತಿಂಗಳಲ್ಲ ಬರೋ ತಿಂಗಳಲ್ಲಿ ನಿಜಶ್ರಾವಣದಲ್ಲಿ ಒಂದು 3 ಮಂಗಳವಾರ, ನಿಜಶ್ರಾವಣದಲ್ಲಿ 3 ಮಂಗಳವಾರ ತಲೆಗೆ ಸ್ನಾನ ಮಾಡಿಕೊಂಡು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ನಿನ್ನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಆಗ ನಿನಗೆ ವಿವಾಹಕ್ಕೆ ಯೋಗ್ಯವಾದಂಥ ಕಾಲ ಇರುತ್ತೆ ಮದುವೆಗೆ. ಅಂದರೆ ಶ್ರಾವಣದ 3 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಹುತ್ತಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಇದು ಸಾಕಷ್ಟು ಶ್ರೇಯಸ್ಸುಂಟಾಗುವಂಥ ಕಾಲ ಆಗುತ್ತೆ. ಆಯ್ತಮ್ಮ? ಮಂಗಳವಾರದೊತ್ತು ಮಾತ್ರ ಮಾಡಬೇಕು. ಆಮೇಲೆ ಮಂಗಳವಾರದೊತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಬೇಕಾದ್ರೂ ಅಥವಾ ಹುತ್ತಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಬೇಕಾದ್ರೂ ನಿನ್ನ ಮಂತ್ಲಿ ಡೇಟ್ ಆಗಿರಬಾರ್ದು. ಅದು ಸ್ವಲ್ಪ ಜವಾಬ್ದಾರಿ ಇರಲಿ. ಯಾಕೆಂದರೆ ಮಂತ್ಲಿ ಡೇಟ್ ಆದಾಗ ಯಾವುದೇ ಪೂಜಾನುಷ್ಠಾನ ಮಾಡಬಾರ್ದು. ಆಯ್ತಮ್ಮ? ಇದೊಂದು ನೀನು ಫಾಲೋ ಮಾಡು. 100% ನೀನು ಅಂದ್ಕೊಂಡಂಗೆ ನೀನು ಒಳ್ಳೆ ಮನೆಯೇ ಸೆಟ್ ಆಗುತ್ತೆ. ಹಾಗೆ ನಿನ್ನ ಮನಸ್ಸಲ್ಲಿರುವಂಥ ಆಸೆನೂ ಈಡೇರುತ್ತೆ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇವತ್ತು ನಾವ್ಯಾರು ಇನ್ನೂ ಮರಿತಕ್ಕಂಥದ್ದು ಬೇಡ. ಏನಪ್ಪ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ಸತತವಾಗಿ 2 ಗಂಟೆಗಳ ಕಾಲ ನೆರವೇರ್ತಕ್ಕಂಥದ್ದಿದೆ. ಒಂದು ವೇಳೆ ಪ್ರಾರಂಭದ ಹಂತದಲ್ಲಿ ಕೇಳಿಸ್ಕೊಳ್ಳದೆ ಇರ್ತಕ್ಕಂಥವ್ರು ಇವಾಗಲೇ ಎಲ್ಲರ ಮನಸ್ಸಲ್ಲೂ ಒಂದು ಬಂದಿರ್ಬೋದು ಸಂಶಯ, ಇದೇನಪ್ಪ ಸಮಯ ಆಗೋಗ್ತಾ ಬಂತಲ್ವಾ, 9:30 ಆಗೋಗ್ತಾ ಬಂತಲ್ವಾ, ಇನ್ನೂ ಪೂಜಾನುಷ್ಠಾನವೇ ನೆರವೇರಿಲ್ಲ, ಗುರುಗಳು ಕಥಾಶ್ರವಣ ತಿಳಿಸ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಇನ್ನೂ ನೆರವೇರಿಲ್ವಲ್ಲಪ್ಪ ಎಂಬತಕ್ಕಂಥದ್ರ ಕುರಿತಾಗಿ ಸಣ್ಣ ಸಂಶಯ ನಿಮ್ಮಲ್ಲಿ ಮೂಡಿರ್ಬೋದು. ಆದರೆ ಯೋಚನೆ ಮಾಡಬೇಡಿ, ಇವತ್ತು 2 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮ ಸತತವಾಗಿ 10 ಗಂಟೆವರೆಗೂ ಕೂಡ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇನ್ನು ಗುರುಗಳು ಕಥಾಶ್ರವಣವನ್ನು ತಿಳಿಸ್ಬೇಕಲ್ವಾ, ಈಗ ನಾನು ತಿಳಿಸ್ತೇನೆ ಅಂತ ನನಗೆ ಈಗ ವಿರಾಮದ ಸಮಯದಲ್ಲಿ ಹೇಳಿದರು. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ ಕಥಾಶ್ರವಣವನ್ನು ತಿಳ್ಕೊಳ್ಳಿಕ್ಕೆ, ಈ ಒಂದು ಪೂಜೆಯ ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶವನ್ನು ತಿಳ್ಕೊಳ್ಳಿಕ್ಕೆ. ಇನ್ಯಾಕೆ ತಡ, ಗುರುಗಳಿಗೆ ಹೇಳಿ ಗುರುಗಳ ಬಾಯಿಂದನೇ ಕಥಾಶ್ರವಣವನ್ನು ತಿಳ್ಕೊಳ್ಳೋಣ. ಗುರುಗಳೇ, ತಾವು ನಮಗೆ ತಿಳಿಸ್ಬೇಕು. ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ಅಂದರೆ ಜ್ಯೋತಿಗಳನ್ನು ದೀಪವನ್ನಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು, ಮಣ್ಣಿನ ಬೊಂಬೆಗಳನ್ನಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು, ಕಳಶವನ್ನಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿ ಶಿವಲಿಂಗವನ್ನಾಗಲಿ ಅಥವಾ ಶಿವನ ಒಂದು ಚಿತ್ರಪಟವನ್ನಾಗಲಿ ಒಂದು ಫೋಟೋವನ್ನಾಗಲಿ ಇಟ್ಟು ಆರಾಧನೆ ಮಾಡ್ತಕ್ಕಂಥದ್ದು. ಹೀಗೆ ಮಾಡೋದರಿಂದ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಜ್ಯೋತಿರ್ಭೀಮೇಶ್ವರ ವ್ರತ ಹಿಂದೆ ಪೂರ್ವದಲ್ಲಿ ಒಂದು ರಾಜರ ಕುಟುಂಬ, ಆ ರಾಜನಿಗೆ ಒಬ್ಬ ಮಗ ಇರ್ತಾನೆ. ರಾಜನಿಗೆ ಒಬ್ಬ ಮಗ, ಆ ಮಗ ಅಕಾಲ ಮೃತ್ಯುವಿಗೆ ಈಡಾಗ್ತಾನೆ. ಅಕಾಲ ಮೃತ್ಯುವಿಗೆ ಈಡಾದಂತಹ ಮಗನಿಂದ ಇನ್ನು ವಂಶ ಉದ್ಧಾರ ಆಗೋದಿಲ್ಲ. ಒಂದು, ಆ ಇಡೀ ವಂಶಕ್ಕೆ ಒಂದು ಶಾಂತಿ ಸಮಾಧಾನ ಇರೋದಿಲ್ಲ. 2, ಮೂರನೇದು, ಮಗನಿಂದ ಹಿಂದೆ ಹಿರಿಯರಿಗೆ ಗತಿಸಿರ್ತಕ್ಕಂಥವರಿಗೆ ಮತ್ತು ಹಿರಿಯರಿಗೆ ಮುಕ್ತಿ ಸಿಗಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಮಗ ಅಲ್ಲಿನ ಮುಂದಿನ ಕರ್ಮಗಳನ್ನು, ಮುಂದಿನ ಅವರ ಆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ತೃಪ್ತಿಯನ್ನು ಕೊಟ್ಟು ಅವ್ರನ್ನ ಒಂದು ಸದ್ಗತಿ ಕೊಡೋದಕ್ಕೂ ಸಹಿತ ಮಗ ಬೇಕಾಗ್ತಾನೆ. ಆದರೆ ಇಲ್ಲಿ ಪರಿಸ್ಥಿತಿ ಏನಾಯಿತು, ಅಕಾಲ ಮೃತ್ಯುವಿಗೀಡಾದಂಥ ಮಗ ಆದ. ರಾಜನಿಗೆ ಇದ್ದ ಒಬ್ಬ ಮಗ, ಅವನು ಅಕಾಲ ಮೃತ್ಯು ಆಗ್ತಾನೆ, ಅಂದರೆ ಸತ್ತು ಹೋಗ್ತಾನೆ. ಆ ಸತ್ತಿರ್ತಕ್ಕಂತಹ ಮಗನಿಗೆ ಸತ್ತೋಗ್ಬಿಟ್ನಲ್ಲ, ನನ್ನ ಇಡೀ ಕುಟುಂಬಕ್ಕೆ, ನನ್ನ ವಂಶಕ್ಕೆ ಎಲ್ಲರಿಗೂ ಸಹಿತ ಒಂದು ಮುಕ್ತಿ ಗತಿಗಣಿಸೋಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ರ ಚಿಂತನೆ ರಾಜನಿಗೆ ಶುರುವಾಗುತ್ತೆ. ಅದು ಅಮಾವಾಸ್ಯೆಯ ಕಾಲ. ಜ್ಯೋತಿರ್ಭೀಮೇಶ್ವರ ಅಂದರೆ ಭೀಮೇಶ್ವರನ ಕಾಲ, ಅಂದರೆ ಅಮಾವಾಸ್ಯೆ ಕಾಲ ಆದ್ದರಿಂದ, ಹೀಗೆ ಮಗ ಹಿಂಗಾದ್ದರಿಂದ ಏನು ಮಾಡಬೇಕು ಆ ಚಿಂತನೆಯನ್ನೇ ಇರ್ತಾರೆ ರಾಜರು. ರಾಜ ಮತ್ತು ರಾಜಪರಿವಾರ ಹೀಗಿರುವಾಗ ರಾಜ ಒಂದು ಆಲೋಚನೆ ಮಾಡ್ತಾನೆ, ಹೇಗೋ ಹಿಂಗಂತೂ ಆಯಿತು ಅಂತ ರಾಜ ನನ್ನ ಮಗ ತೀರು ಹೋದರೂ ಸಹಿತ, ಮರಣ ಹೊಂದರೂ ಸಹಿತ ಮಗನಿಗೊಂದು ಮದುವೆ ಅಂತ ಮಾಡಿಬಿಡೋಣ. ಮಗನಿಗೊಂದು ಮದುವೆ ಅಂತ ಮಾಡಿದ್ರೆ ಅಟ್ಲೀಸ್ಟ್ ಅವನಿಗೊಂದು ಮುಕ್ತಿ ಸಿಗುತ್ತೇನೋ ಅನ್ನೋ ಚಿಂತನೆಗೆ ಬಂದುಬಿಡ್ತಾನೆ. ಊರಲ್ಲಿ ಡಂಗೂರ ಸಾರಿಸ್ತಾನೆ. ಏನನ್ನ, ನನ್ನ ಮೃತವಾಗಿರ್ತಕ್ಕಂತಹ ಮೃತ ಮಗನಿಗೆ ನಾನು ವಿವಾಹ ಮಾಡಬೇಕು ಅಂತ ಚಿಂತನೆ ಮಾಡಿದ್ದೇನೆ. ನನ್ನ ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥ ಅರ್ಧ ಹಣವನ್ನು ಅಥವಾ ನನ್ನ ಆಸ್ತಿಯನ್ನು ಅಥವಾ ನನ್ನ ಒಂದು ಶ್ರೀಮಂತಿಗೆಲ್ಲ ಅರ್ಧ ಭಾಗವನ್ನು ನಾನು ಯಾರು ಮುಂದೆ ಬರ್ತಾರೋ ಹೆಣ್ಣು ಮಗಳು ಆ ಕುಟುಂಬಕ್ಕೆ ನಾನು ಕೊಡ್ತೀನಿ ಅಂಥೇಳಿ ಒಂದು ಡಂಗೂರ ಸಾರಿಸ್ತಾನೆ. ಆ ಡಂಗೂರ ಸಾರಿಸಿದ್ರೆ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಅವ್ರು ಎಲ್ಲರೂ ಸಹಿತ ಯೋಚನೆ ಮಾಡ್ತಾರೆ, ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಏನು ಮದುವೆ ಮಾಡೋದು, ಆ ಮದುವೆ ಮಾಡಿದ್ರೆ ಅವ್ರು ಕೊಡೋ ಆಸ್ತಿ ನಾವು ತೊಗೊಳ್ತೀವಿ ನಿಜ, ಆದರೆ ನನ್ನ ಹೆಣ್ಣುಮಗಳ ಗತಿ ಏನು, ಈ ಚಿಂತನೆ ಒಂದಷ್ಟು ಜನ ಮಾಡ್ತಾರೆ. ಅಂತಹದ್ರಲ್ಲಿ ಸಾಕಷ್ಟು ವೇದ ಜ್ಞಾನ ವಿದ್ಯೆ ಎಲ್ಲವೂ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ ತನ್ನ ಮಗಳಿಗೆ ಮದುವೆ ಚಿಂತನೆ ಮಾಡ್ತಾ ಇರ್ತಾನೆ. ಹಾಗೆ ಬಡತನ ತುಂಬ ಇರುತ್ತೆ. ಆ ಬಡತನ ಕಿತ್ಕೊಂಡು ತಿನ್ನುವಂಥ ಕಾಲ.
ಈ ಡಂಗೂರದಲ್ಲಿ ಬರೆದಂತಹ ಸ್ವರ ಅಂದರೆ ಆತ ಬಂದು ಹೇಳ್ತಾನಲ್ಲ, ರಾಜನ ಮಗನಿಗೆ ಈ ಥರ ಮದುವೆ ಮಾಡೋರಿದ್ದಾರೆ, ರಾಜನ ಅರ್ಧ ಆಸ್ತಿ ಕೊಟ್ಟು ಮದುವೆ ಮಾಡ್ತಿದ್ದಾರೆ, ಯಾರಾದರೂ ಹೆಣ್ಣು ಮುಂದೆ ಬರೋಂಗಿದ್ರೆ ಬರ್ಬೋದು, ಹೆಣ್ಣಿನ ಕುಟುಂಬದವ್ರಿಗೆ ಮುಂದೆ ಬರೋಂಗಿದ್ರೆ ಬರ್ಬೋದು. ಈ ಮಾತನ್ನು ಆಲಿಸಿ ಆತ ಬ್ರಾಹ್ಮಣ ಏನು ಮಾಡ್ತಾನೆ, ಮಗಳನ್ನು ಒಪ್ಪಿಸ್ತಾನೆ. ನೋಡು, ನೀನು ಮದುವೆ ಆದರೆ ಹಿಂಗಾಗುತ್ತೆ, ನನ್ನ ಇಡೀ ಕುಟುಂಬನೇ ಚೆನ್ನಾಗಾಗುತ್ತೆ, ಅಥವಾ ನಿನ್ನ ಬದುಕಲ್ಲೂ ಒಂದು ಸುಂದರವಾದ ಆಗುತ್ತೆ, ಹಾಗೆ ಹೀಗೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಸರ್ವೇ ಸಾಮಾನ್ಯ ಅದು. ಒಂದು ಹೆಣ್ಣುಮಗಳು ಮದುವೆ ಮಾಡಬೇಕಾದ್ರೆ ಆ ಹೆಣ್ಣಿಗೆ ಇಂಥವೆಲ್ಲ ಕೆಲವು ಬೇಡಗಳೆಲ್ಲ ತಲೆ ತುಂಬ್ತಾರೆ. ಅದೃಷ್ಟವೋ ದುರಾದೃಷ್ಟವೋ, ಹೆಣ್ಣು ಒಪ್ಕೊಂಡಾಯಿತು, ಮದುವೆನೂ ಮಾಡಾಯಿತು. ಇನ್ನು ಮದುವೆ ಆದಮೇಲೆ ಎಷ್ಟೊತ್ತು ಇಟ್ಕೊಳ್ತಾರೆ? ನಾನು ಯಾವಾಗಲೂ ಹೇಳಿರ್ತೀನಿ, ವ್ಯಕ್ತಿ ಜೀವ ಇರುವವರೆಗೂ ಮಾತ್ರ ಬೆಲೆ. ಅದಾದಮೇಲೆ ಎಷ್ಟೊತ್ತಿಗಂತೆ, ಯಾವಾಗಂತೆ, ಎಲ್ಲಂತೆ, ಹೇಗಂತೆ, ಈ ಅಂತ್ಯಕಂತೆಗಳು ಶುರುವಾಯಿತು ಅರಮನೆಯಲ್ಲಿ. ಏನು ಮಾಡಿದ್ರು? ಸೊಸೆನ್ನ ಮಗನ ಮೃತದೇಹವನ್ನು ಎರಡನ್ನೂ ಸಹಿತ ತೊಗೊಂಡು ಬಂದರು ಊರಾಚೆ ತೊಗೊಂಬಂದರು. ಎಲ್ಲ ಸಿದ್ಧತೆ ರೆಡಿ ಮಾಡಿದ್ರು. ಸೊಸೆ ಕೈಯಲ್ಲೇ ನೀನೇ ಸ್ಪರ್ಶಿಸಬೇಕು, ಯಾಕೆಂದರೆ ಮಗನಿಗೆ ಇವಾಗ ನಮ್ಮ ಮುಂದಕ್ಕಿನ್ನ ವಂಶ ಯಾರೂ ಇಲ್ಲ, ಅದಕ್ಕಾಗಿ ನೀನೇ ಆ ಚಿತೆಗೆ ಬೆಂಕಿ ಇಡಬೇಕು ಅಂದರು. ಆಕೆ ಆದರೂ ಅಮಾವಾಸ್ಯೆ, ಕಾಡುಗತ್ತಲು, ಸಂಜೆ ಆಗಿಬಿಟ್ಟಿದೆ. ಗಬೋ ಅನ್ನೋ ಕಾಲ, ತುಂಬ ಎಲ್ಲಿಂದೆಲ್ಲಿ ನೋಡ್ರು ಸಹಿತ ತುಂಬ ಕಾಡುಗತ್ತಲು. ಆ ಕತ್ಲ ಮಧ್ಯದಲ್ಲಿ ಆ ಸ್ಮಶಾನದಲ್ಲಿ ಕಾಷ್ಟವನ್ನು ತೆಗೆದುಕೊಂಡು ಅಗ್ನಿ ಸ್ಪರ್ಶ ಮಾಡಬೇಕು ಅಂತ ಸ್ಪರ್ಶಿಸಿದ್ಲು. ಜೋರು ಧಾರಾಕಾರ ಮಳೆ. ಆಕೆ ಪ್ರಾರಂಭದಿಂದ ಅವಳಲ್ಲಿ ಒಂದು ಸತ್ಯಾಂಶ ಇತ್ತು. ಅದಕ್ಕೆ ಸಾರ್ವತ್ರಿಕವಾಗಿ ಹೆಣ್ಣುಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಂದರು ಬಾಲ್ಯದಿಂದಲೇ ವ್ರತ, ಅನುಷ್ಠಾನ, ಪೂಜೆ, ಕಥೆಗಳು ಮತ್ತು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ತನ್ನ ಬದುಕೇನು, ಒಂದು ಹೆಣ್ಣು ಅಂದ್ರೇನು, ಹೆಣ್ತನ ಅಂದ್ರೇನು, ಆ ಹೆಣ್ಣು ಮಕ್ಕಳಿರಬೇಕಾದ ರೀತಿ ನೀತಿ ಏನು, ಇದೆಲ್ಲವೂ ಸಹಿತ ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಹೇಳ್ಕೊಡ್ತಾ ಇದ್ರು. ಕಾಲಕ್ರಮೇಣ ಏನಾಯಿತು, ಇದೆಲ್ಲವೂ ಸಹಿತ ಭಗವತ್ ಸಂಕಲ್ಪ. ಅವಳಲ್ಲೂ ಒಂದು ಅದೃಷ್ಟ ಇತ್ತು. ಆ ಅದೃಷ್ಟದ ಫಲ ಹೇಗಿತ್ತು? ಅವತ್ತಿನ ದಿವಸ ಒಂದು ವಿಶೇಷವಾದಂಥ ಅನುಷ್ಠಾನ ಇತ್ತು. ಆ ಅನುಷ್ಠಾನ ಶಿವನ ಆರಾಧನೆ ಮಾಡುವಂಥ ಕಾಲ ಇತ್ತು. ಆ ಶಿವನ ಅನುಷ್ಠಾನ ಸಂಧ್ಯಾಕಾಲ, ಆ ಪರ್ವಕಾಲ, ಸಂಧ್ಯಾಕಾಲ. ಚಿತೆಗೆ ಬೆಂಕಿಯನ್ನಿಟ್ಲು. ಧಾರಾಕಾರವಾದಂಥ ಮಳೆ ಬಂತು. ಅಯ್ಯೋ ಭಗವಂತ, ಮಳೆ ಬಂತಲ್ಲ ಅಂತ ಯೋಚನೆ ಮಾಡಿದ್ಲು. ದೇವರನ್ನ ಅಂಗಲಾಚಿದ್ಲು. ನನ್ನ ಹಣೆ ಬರಕ್ಕೆ ಈ ಥರ ಮೃತ ಗಂಡನ ಮದುವೆ ಆಗಿದ್ದಾಯಿತು. ನಾನು ಇಲ್ಲಿವರೆಗೂ ದೇವರನ್ನ ನಂಬಿದ್ದೇನೆ, ಪೂಜೆ ಮಾಡಿದ್ದೇನೆ, ಪುನಸ್ಕಾರಗಳಾಗಿದೆ, ಜಪ ತಪ ಪೂಜೆ ಆಯಿತು, ಯತಿಗಳು ಎಲ್ಲರ ಪಾದಸೇವೆ ಆಯಿತು, ಎಲ್ಲವನ್ನೂ ಮಾಡಿದ್ದೇನೆ, ಆದರೂ ನನ್ನ ಹಣೆ ಬರ ಹಿಂಗಾಯ್ತಲ್ಲ ಅಂತ ಭಾಳಷ್ಟು ಗೋಗರಿತ ಅಳಕ್ಕೆ ಶುರು ಮಾಡಿದ್ಲು. ಆಗ ಒಂದು ವಿಶೇಷವಾದಂಥ ಒಂದು ವಾಣಿಯವಳಿಗೆ ಕಿವಿಗೆ ಬಿತ್ತು. ಒಂದು ವಿಶೇಷವಾದಂಥ ವ್ರತವೊಂದಿದೆ. ಈ ವ್ರತಾನುಷ್ಠಾನವನ್ನು ನೀನು ಮಾಡಿದ್ದೆ ಆದರೆ ಸತ್ತಿರ್ತಕ್ಕಂಥ ಗಂಡ ಸಹಿತ ಮರುಕಳಿಸಿ ಅವನು ಬದುಕ್ಬೋದು, ಅವನಲ್ಲಿ ಆ ಶಕ್ತಿ ಬರುತ್ತೆ, ಅವನಿಗೆ ಜೀವ ಬರುತ್ತೆ, ಆ ಜೀವವನ್ನು ಅವನಿಗೆ ಜೀವ ದಯಪಾಲಿಸುವ ಶಕ್ತಿ ನಿನ್ನಲ್ಲೇ ಇದೆ ಅಂತ ಬಂತು. ಆ ಸ್ವರವನ್ನು ಆಲಿಸಿದ್ಲು. ಏನು ಅಂತ ಸವಿಸ್ತಾರವಾಗಿ, ನೆಮ್ಮದಿಯಾಗಿ, ಸರಿಯಾದ ರೀತಿ ಆಲೋಚನೆ ಮಾಡಿದ್ಲು. ಆಗ ಸತ್ತಿರ್ತಕ್ಕಂಥ ಗಂಡನ್ನು ಬದುಕಿಸ್ಕೊಳ್ಬೋದಾದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅಂದು. ಆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಅಂತಂದಾಗ ಅವಳಿಗೆ ತಿಳಿದಿದ್ದೇನು, ಅವಳು ಮಾಡಿದ್ದೇನು, ಅದನ್ನು ನೀವು ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಇನ್ನು ತಡ ಮಾಡೋದು ಬೇಡ, ಕಥೆಯ ಮುಂಭಾಗವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಗುರುಗಳೇ, ಕಥೆಯನ್ನು ಮತ್ತೆ ಮುಂದುವರಿಸೋಣ. ಖಂಡಿತ. ಆಗ ಒಂದು ಸ್ವರ ಕೇಳಿಸುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ಶಿವನ ಆರಾಧನೆಯನ್ನು, ಶಿವನಿಗೆ ಶ್ರದ್ಧಾಭಕ್ತಿಯಾದಂಥ ಪೂಜಾನುಷ್ಠಾನವನ್ನು ಈ ಮುಹೂರ್ತದಲ್ಲಿ ಮಾಡಿದ್ದೇ ಆದರೆ ನಿನ್ನ ಗಂಡ ಬದುಕುವಂಥ ಸಾಂದ್ರತೆ ಇದೆ ಅಂಥೇಳಿ ಒಂದು ಸ್ವರ ಆಕೆ ಆಲಿಸ್ತಾಳೆ. ಆಲಿಸಿದ ಮರುಕ್ಷಣ ಹಿಂದು ಮುಂದೆ ಆಲೋಚನೆ ಮಾಡಿದರೆ ಪಟ್ಟಂತ ಹೋಗಿ ಅಲ್ಲಿ ಒಂದು ಚಿಕ್ಕದಾದಂಥ ಕೊಳದಲ್ಲಿ ಸ್ನಾನ ಮುಗಿಸ್ಕೊಂಡು ಬೇಗ ಬಂದು ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲವೂ ಸಹಿತ ಅಲ್ಲೇ ಇಟ್ಕೊಂಡು ಏನೇನು ಸಿಗುತ್ತೋ ಆ ಸಿಕ್ಕಂಥ ಪದಾರ್ಥಗಳನ್ನು, ಕೆಲವೊಮ್ಮೆ ನಾವು ಒಂದು ವ್ರತಾನುಷ್ಠಾನ ಅಂದರೆ, ಒಂದು ಪೂಜಾನುಷ್ಠಾನ ಅಂದರೆ, ಒಂದು ಪೂಜೆಗೆ ಬೇಕಾಗಿರುವ ಪದಾರ್ಥಗಳಿಗೆ ನಾವು ಮಾರ್ಕೆಟ್ ತನಕ ಹೋಗ್ತೀವಿ, ಬೇಕು ಬೇಡ ಎಲ್ಲವನ್ನೂ ನೋಡ್ತೀವಿ, ಸಾಲ ಆದರೂ ಮಾಡಿ ಅಲ್ಲೊಂದು ವಿಶೇಷವಾದ ಪೂಜಾನುಷ್ಠಾನ ಮಾಡಿಸ್ಬೇಕು, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ತರಬೇಕು ಅಂತ ಇಂಥದೇ ಪದಾರ್ಥ ಬೇಕು ಅಂತ ತೊಗೊಂಡು ಬರ್ತೀವಿ. ಆದರೆ ಒಂದು ಆಲೋಚನೆ ಮಾಡಿ, ಈ ಸೃಷ್ಟಿಯಲ್ಲಿರ್ತಕ್ಕಂಥದ್ದು ಯಾವುದಾದ್ರು ನಾವು ತಂದಿದ್ದೀವ? ನಾವು ತರಲಿಕ್ಕಾಗಿಲ್ಲ, ನಾವು ಸೃಷ್ಟಿಸಲಿಕ್ಕಾಗಿಲ್ಲ. ಅಂದರೆ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಸಹಿತ ಶಿವನಿಗೆ ಸಂಬಂಧಪಟ್ಟದ್ದೇ. ಹಾಗಿದ್ದಾಗ ಆ ಪರಿಸರದಲ್ಲಿ ಏನು ಸಿಗುತ್ತೋ ಆ ಸಿಕ್ಕದ್ದೆಲ್ಲ ಶಿವನಿಗೆ ಅಂಥೇಳಿ ದೇವರನ್ನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ 2 ದೀಪ ರೆಡಿ ಮಾಡಿಕೊಂಡು, ಒಂದು ಮಣ್ಣಿನಿಂದ ಒಂದು ಬೊಂಬೆನ ತಯಾರು ಮಾಡಿಕೊಂಡು, ಅಲ್ಲೇ ಇದ್ದಂಥ ಒಂದಷ್ಟು ಅಗ್ನಿಯಿಂದ ದೀಪವನ್ನಾಗಿ ಮಾಡಿಕೊಂಡು, ಎಲ್ಲವನ್ನು ಮಾಡಿಕೊಂಡು ಶ್ರದ್ಧಾಭಕ್ತಿಯಾಗಿ ಶಿವನ ಆರಾಧನೆ ಮಾಡ್ತಾ ಕೂತ್ಕೊಂಡು, ಶಿವನ ಆರಾಧನೆ ಮಾಡ್ತಾ ಇದ್ದಂತಹ ಕಾಲ ಶಿವ ಒಲಿತಾನೆ. ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವ ಆ ಶಿವನ ಅನುಗ್ರಹಕ್ಕೆ ಪಾತ್ರರಾದ ನಂತರ ಆಕೆಯ ಒಂದು ವಿಚಾರಗಳನ್ನು ಆಲೋಚನೆ ಮಾಡಿ, ಹಿಂದಿನಿಂದ ಅನುಷ್ಠಾನ, ಜಪ ತಪ ಪೂಜೆ ಪುನಸ್ಕಾರ ದಾನ ಧರ್ಮ ಹಿಂದೆ ತಂದೆ ಮನೆಯಲ್ಲಿದ್ದಾಗೂ ಸಹಿತ ಇಷ್ಟೆಲ್ಲ ನೀನು ಮಾಡಿರೋದ್ರಿಂದ ಅಂದಿನ ಪೂಜಾ ಫಲದ ಫಲಾಫಲಗಳೇ ಸಾಕಷ್ಟು ಇದೆ. ಆ ಫಲಗಳನ್ನು ಇರತಕ್ಕಂಥದ್ದು ಇವಾಗ ಪ್ರಸ್ತುತ ಇರತಕ್ಕಂಥ ಈ ದೋಷದಿಂದ ಮುಕ್ತಲಾಗಬೇಕು ನೀನು ಅಂತೇಳಿ ಭಗವಂತನ ಕೃಪಾ ಕಟಾಕ್ಷದಿಂದ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಅನುಗ್ರಹವನ್ನು ಮಾಡ್ತಾನೆ. ಸತ್ತಿರ್ತಕ್ಕಂತಹ ಗಂಡ ಪುನಃ ಎದ್ದು ಕೂತ್ಕೊಳ್ತಾನೆ. ನೋಡಿ, ಆ ಸತ್ತಿರ್ತಕ್ಕಂತಹ ಮೃತ ಶರೀರಕ್ಕೆ
ಜೀವವನ್ನು ದಯಪಾಲಿಸ್ತಾನೆ ಸಾಂಬ ಸದಾಶಿವ. ಯಾವಾಗ ಜೀವ ಬರುತ್ತೋ ಆತನ್ನು ಕರ್ಕೊಂಡು ಶ್ರದ್ಧಾಭಕ್ತಿಯಾಗಿ ತನ್ನ ಒಂದು ಪ್ರಾರ್ಥನೆಗಳೆಲ್ಲ ಮುಗಿದ ಮೇಲೆ ಸೀದಾ ತನ್ನ ಅರಮನೆಗೆ ಬರ್ತಾಳೆ. ಅರಮನೆಗೆ ಮಗನ್ನ ಅಂದರೆ ಈಗ ಗಂಡನ್ನ ಕರ್ಕೊಂಡು ಸೀದಾ ಅರಮನೆಗೆ ಬಂದ ತಕ್ಷಣ ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ. ಇಲ್ಲಿಂದ ಹೋಗ್ಬೇಕಾದ್ರೆ ಶವವಾಗಿ ಹೋಗಿ ಚಿತೆ ಮೇಲೆ ಮಲಗಿರ್ತಕ್ಕಂಥ ವ್ಯಕ್ತಿ ಬದುಕಿ ಮನೆಗೆ ಬರೋದು ಅಂದರೆ ಏನು? ಅಂದರೆ ಅಂತಹ ಒಂದು ಶಕ್ತಿ ಒಂದು ಹೆಣ್ಣಿನಲ್ಲಿದೆ. ಈಕೆ ಮನಸ್ಸು ಮಾಡಿದ್ರಿಂದ, ಈಕೆ ಜಪತಪಗಳನ್ನು ಮಾಡಿದ್ರಿಂದ, ಈಕೆ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿ ತನ್ನಲ್ಲಿ ಆ ನಿಷ್ಠೆ ಇದ್ದಿದ್ದರಿಂದ, ನಿಷ್ಠೆಯ ಫಲ ಎಂಥದ್ದು ಅಂತ ಈ ಹಿಂದೆ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಸಾಲಿಗ್ರಾಮ ಅನುಷ್ಠಾನವನ್ನು, ಸಾಲಿಗ್ರಾಮ ನೋಡಿ, ಸಾಲಿಗ್ರಾಮಕ್ಕೆ ಯಾವುದೇ ಆಕಾರ ಇಲ್ಲ. ಆದರೆ ಸಾಲಿಗ್ರಾಮ ಅಂದಾಗ ಕಪ್ಪು ಶಿಲೆಗೆ, ಆ ಕೃಷ್ಣ ಶಿಲೆಗೆ ಒಳಗಿರ್ತಕ್ಕಂಥ ವಜ್ರಕೀಟ ಎಂಬತಕ್ಕಂಥ ಕೀಟ, ಒಂದು ಹುಳ ಒಳಗಡೆ ಚಕ್ರಗಳನ್ನು ರಚನೆ ಮಾಡಿದಾಗ ಅದಕ್ಕೆ ಸಾನ್ನಿಧ್ಯ ಬಂದ್ಬಿಡುತ್ತೆ. ಅಂಥದ್ದೇ ಒಂದು ಸಾನ್ನಿಧ್ಯದಲ್ಲಿದ್ದಂಥ ಒಂದು ವಿಶೇಷವಾದಂಥ ಆ ಒಂದು ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮನ ನೋಡಲಿಕ್ಕೆ ಎಷ್ಟು ಜನ ಭಕ್ತರು ಬಂದರು, ಎಷ್ಟು ಜನ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡ್ರು, ಮನೆಗಳಲ್ಲೇ ಕೂತು ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪವನ್ನು ಕಾರ್ಯಸಿದ್ಧಿ ಮಾಡಿಕೊಂಡ್ರು. ಯಾವುದೂ ಅಷ್ಟೇ ಮನಸ್ಸಿಗಿನ್ನ ದೊಡ್ಡದು ಮತ್ತೊಂದಿಲ್ಲ. ಈ ಮನಸ್ಸು ನಾವು ಮಾಡುವಂಥ ಅನುಷ್ಠಾನಕ್ಕೆ ಆಡಂಬರ ಬೇಡ. ಶ್ರದ್ಧಾಭಕ್ತಿಯಿಂದ ನಾವು ಮಾಡಿದ್ರೆ ಅದರ ಫಲ ಖಂಡಿತ ಫಲಗಳು ಸಿಕ್ಕೇ ಸಿಗುತ್ತೆ. ಹಾಗೆ ಶಿವನ ಒಲಿಸ್ಕೊಂಡು ಶಿವನ ಆರಾಧನೆ ಮಾಡಿದ್ರಿಂದ ಸತ್ತಿರ್ತಕ್ಕಂಥ ಗಂಡ ಬದುಕದ್ದೇಳ್ತಾನೆ. ಅದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಬಂತು. ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು 9 ವರ್ಷ 16 ವರ್ಷ ಹೆಣ್ಣು ಮಕ್ಕಳು ಮದುವೆ ಆಗಿರ್ತಕ್ಕಂಥವ್ರು ಗಂಡನ ಶ್ರೇಯಸ್ಸಿಗಾಗಿ, ಮದುವೆ ಆಗದಿರೇ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಒಳ್ಳೆ ಗಂಡನನ್ನು ಸಿಗಲಿ ಅಂತಕ್ಕಂಥದಕ್ಕಾಗಲಿ, ಮದುವೆ ಆಗದಿರೇ ಇರ್ತಕ್ಕಂಥವ್ರು ಮನೇಲಿ ತಂದೆ ತಾಯಿ ಜೊತೆಯಲ್ಲಿ ಕೂತು ತಾಯಿ ಜೊತೆಯಲ್ಲಿ ಅನುಷ್ಠಾನಗಳನ್ನು ಮಾಡಿಸ್ತಾಳೆ. ಮದುವೆ ಆಗಿರ್ತಕ್ಕಂತಹ ಮೊದಲನೇ ವರ್ಷ ಮದುವೆ ಆದರೂ ಸಹಿತ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಗಂಡದ ಮನೆಗೆ ಪ್ರವೇಶ ಮಾಡುವಂಥ ಹೊರಡುವಂಥ ಕಾಲ ಎದುರಾಗುತ್ತೆ. ಇನ್ನು ಇಲ್ಲಿಂದಾಚೆ ಹಬ್ಬಗಳ ಸಾಲು ಶುರುವಾಗುತ್ತೆ. ಜ್ಯೋತಿರ್ಭೀಮೇಶ್ವರ ವಿಶೇಷವಾಗಿ ಒಂದು ಅರಿಶಿಣ ಕೊಂಬೆಗೆ ದಾರವನ್ನು ಕಟ್ಟಿ ಬೊಂಬೆಗಳಿಗೆ ಅಥವಾ ಒಂದು ದೀಪಕ್ಕೆ ಆ ಅರಿಶಿಣ ಕೊಂಬನ್ನು ಕಟ್ಟಿ ದೀಪದ ಪೂಜೆ ಅನುಷ್ಠಾನವನ್ನು ಪ್ರಾರಂಭಿಸ್ತಾರೆ. ಈ ವ್ರತವನ್ನು ಎಲ್ಲರೂ ಮಾಡ್ತಾರೆ, ಕಥೆಯನ್ನು ಕೇಳ್ತಾರೆ. ಅಂದರೆ ಜೀವವನ್ನು ಮೃತರ ದೇಹಕ್ಕೂ ಜೀವವನ್ನು ಕೊಡುವಂಥ ಒಂದು ಶಕ್ತಿ ಈ ಜ್ಯೋತಿರ್ಭೀಮೇಶ್ವರಕ್ಕಿದೆ. ಜ್ಯೋತಿ ಅಂದರೆ ಬೆಳಕು, ಜ್ಯೋತಿ ಅಂದರೆ ಆತ್ಮ, ಜ್ಯೋತಿ ಅಂದರೆ ಎಲ್ಲವನ್ನೂ ಸೃಷ್ಟಿಯಲ್ಲಿ ಕಾಣುವಂತಹದ್ದು. ಅಂತಹ ಜ್ಯೋತಿ ಒಳಗಿರ್ತಕ್ಕಂಥ ದೇಹದೊಳಗೆ ಒಂದು ಜ್ಯೋತಿ ಇದೆ. ಆ ಜ್ಯೋತಿಯನ್ನು ದಯಪಾಲಿಸಿದಂತಹ ಒಂದು ಕ್ರಮ ಜ್ಯೋತಿರ್ಭೀಮೇಶ್ವರ. ಹೀಗೆ ಜ್ಯೋತಿರ್ಭೀಮೇಶ್ವರ ವ್ರತಕಥಾವು ಇರ್ತಕ್ಕಂಥದ್ದು. ಈ ಕಥಾನುಷ್ಠಾನವನ್ನು ತಿಳ್ಕೊಂಡು ಅದೇ ಪ್ರಕಾರ ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ಜ್ಯೋತಿರ್ಭೀಮೇಶ್ವರ ಪೂಜಾ ಅನುಷ್ಠಾನವನ್ನು ಮಾಡ್ತಾರೆ. ಪೂಜೆ ಆದ ನಂತರ ಒಂದಷ್ಟು ಜನ ಸುಮಂಗಲೆಯರನ್ನು ಮನೆ ಕರೆದು ಅವರಿಗೆ ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದು. ಒಂದಷ್ಟು ಕಡೆ ಒಂದಷ್ಟು ಭಾಗಗಳಲ್ಲಿ ಒಂದೊಂದು ಪದ್ಧತಿ ಆಚರಣೆಗಳಿದೆ. ಆಯಾ ಜಾಗದಲ್ಲಿರ್ತಕ್ಕಂಥ, ಆಯಾ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಆಯಾ ದೇಶವಾರು ಪದ್ಧತಿಗಳೇನಿದೆಯೋ ಅದನ್ನು ಅದೇ ಥರನೇ ನಡೆಸ್ತಾರೆ. ಏನೇ ಆದರೂ ಜ್ಯೋತಿರ್ಭೀಮೇಶ್ವರ ಅಂದರೆ ಇವತ್ತಿನ ದಿವಸ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ, ಅಂದರೆ ಹೆಣ್ಣುಮಕ್ಕಳು ನೀವೆಷ್ಟು ಶ್ರದ್ಧಾಭಕ್ತಿಯಾಗಿ ಪೂಜೆ ಮಾಡ್ತೀರೋ ಅಷ್ಟು ಶೀಘ್ರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಫಲಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥ ವಿಶೇಷವಾದಂಥ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಇವತ್ತು ಯಾರೆಲ್ಲ ಪೂಜಾನುಷ್ಠಾನ ಮಾಡಿದ್ದೀರೋ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸಾಗಲಿ, ಸಾಂಬ ಸದಾಶಿವನ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಆ ರಾಜದಂಪತಿಗಳು ಸಹಿತ, ಆ ರಾಜದಂಪತಿಗಳು ತನ್ನ ರಾಜ್ಯದಲ್ಲಿ ಪುನಃ ಇನ್ನೊಮ್ಮೆ ಸಂಜಾ ಕಾಲದ ಅನುಷ್ಠಾನವನ್ನು ಮಾಡಿ ಹಿರಿಯರ ಆಶೀರ್ವಾದ ಪಡೆದು ಎಲ್ಲರೂ ಸಹಿತ ಸಂತೋಷದಿಂದ ಇದ್ದಂಥ ಕಾಲ ಅಂದಾದ್ದರಿಂದ ಅಂದಿನಿಂದ ಇಂದಿನವರೆಗೂ ಜ್ಯೋತಿರ್ಭೀಮೇಶ್ವರ ವ್ರತಕಥಾವು, ವ್ರತದ ಅನುಷ್ಠಾನವು ಇದು ಜಗತ್ತಿನಲ್ಲಿ ಪ್ರಸಿದ್ಧಿಯಾಯಿತು. ಈ ವ್ರತವನ್ನು ಸಾಕ್ಷಾತ್ತು ಶೌನಕಾದಿ ಮುನಿಗಳು ಹೇಳಿರ್ತಕ್ಕಂಥ ಕ್ರಮ ಇದೆ. ಆ ಕ್ರಮದ ಅನುಸಾರವಾಗಿ ಪೂಜಾ ಅನುಷ್ಠಾನ ನಿರಂತರವಾಗಿದೆ. ಇದನ್ನು ಸತೀದೇವಿ ಮತ್ತು ಪವಿತ್ರವಾಗಿರ್ತಕ್ಕಂಥ ಪಾರ್ವತಿ ದೇವಿ ಸಹಿತ ಅನುಷ್ಠಾನ ಮಾಡಿದ್ದಾರೆ ಎಂಬತಕ್ಕಂಥದ್ದು ಹೇಳ್ತಾರೆ. ಏನೇ ಆದರೂ ವ್ರತದ ಅನುಷ್ಠಾನವನ್ನು ಯಾರು ಶ್ರದ್ಧೆಯಿಂದ ಮಾಡಿದ್ರೂ ಅದರ ಫಲಗಳಿದೆ. ಹಾಗೆ ವ್ರತಕ್ಕೆ ಏನೇನು ಬೇಕು, ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನಿಮ್ಮ ಶಕ್ತಿಯಾನುಸಾರ ಸಿದ್ಧತೆ ಮಾಡ್ಕೋಬೇಕು ವಿನಃ ಇದಕ್ಕೆ ನೀವೇನು ಹೆಚ್ಚಿನ ಆಡಂಬರಕ್ಕಾಗಿ ಇನ್ನೇನೋ ಮಾಡಬೇಕಾದ್ದೇನಿಲ್ಲ. ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲೇ ಮಾಡಿ. ಆದರೆ ದೀಪವನ್ನು ಮಣ್ಣಿನ ಬೊಂಬೆಗಳನ್ನು ಮನೆಯಲ್ಲಿ ಮಾಡಿಡುವಂಥ ಪದ್ಧತಿ ಇದೆ. ಅರಿಶಿಣದ ಕೊಂಬು ಮತ್ತು ಅರಿಶಿಣದ ದಾರವನ್ನು ಕೈ ಕಟ್ಕೊಳ್ಳುವಂಥದ್ದು ಹೆಣ್ಣು ಮಕ್ಕಳಿಗೆ ಗುಣ ಆಗುತ್ತೆ. ಅದು ಮಾಡುವ ಪದ್ಧತಿ ಇರುತ್ತೆ, ಆ ಪದ್ಧತಿ ಮೇಲೆ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಹಾಗೆ ಇವತ್ತು ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಜ್ಯೋತಿರ್ಭೀಮೇಶ್ವರದ ಅನುಷ್ಠಾನ ಹೇಗೆ ಎಂಬತಕ್ಕಂಥದ್ದನ್ನು ತಾವು ತಿಳ್ಕೊಂಡ್ರಿ. ಹಾಗೆ ಜ್ಯೋತಿರ್ಭೀಮೇಶ್ವರನಲ್ಲಿ ವಿಶೇಷವಾಗಿ ಸಾಂಬ ಸದಾಶಿವನಿಗೆ ಅಭಿಷೇಕ ಆಗಬೇಕು, ಆ ಶಿವನಿಗೆ ಒಂದು ಅಭಿಷೇಕ ಮಾಡಿ ಶಿವನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತಕ್ಕಂಥ ಚಿಂತನೆಯಿಂದ ನಾವು ಸಹಿತ ಶಿವಲಿಂಗವನ್ನು ಇಟ್ಟಿದ್ದೇವೆ. ಸ್ವಾಮಿಗೆ ಒಂದು ಅಭಿಷೇಕವನ್ನು ಮಾಡೋರಿದ್ದೇವೆ. ತಾವೆಲ್ಲರೂ ತದೇಕ ಚಿತ್ತದಿಂದ
ಸಾಂಬ ಸದಾಶಿವನಲ್ಲಿ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ. ಮುಂದಿನ ಭಾಗದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ನಡೀತಕ್ಕಂಥದ್ದನ್ನು ಕಣ್ತುಂಬಿಸ್ಕೊಳ್ಳಿ. ಅಭಿಷೇಕದ ಸಮಯದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಆ ಶಿವನ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕಥಾಶ್ರವಣ ಎಲ್ಲವನ್ನೂ ಕೂಡ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರೂಜಿಯವರು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಪೂಜಾನುಷ್ಠಾನದ ಸಮಯ ಇದೀಗ ಎದುರಾಗಿರ್ತಕ್ಕಂಥದ್ದಿದೆ. ಭಗವಂತನಿಗೆ ಶ್ರದ್ಧಾಭಕ್ತಿಯಿಂದ ಅಚಲ ಪ್ರಾರ್ಥನೆಯೊಂದಿಗೆ ನಿಶ್ಚಲ ಮನಸ್ಸಿನೊಂದಿಗೆ ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಎಲ್ಲವೂ ಕೂಡ ಪ್ರಕೃತಿದತ್ತವಾಗಿ ಎಲ್ಲವೂ ಕೂಡ ಸುಭಿಕ್ಷತೆಯಾಗಿರಲಿ. ನನ್ನೊಬ್ಬನ ಒಂದು ಸ್ವಾರ್ಥತೆ ಬೇಡ, ಪ್ರತಿಯೊಬ್ಬರನ್ನು ಕೂಡ ಪರರ ಕುರಿತಾಗಿಯೂ ಕೂಡ ಒಂದು ಆಲೋಚನೆಯನ್ನು ಮಾಡ್ತಾ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ. ಯಾರಿಗೆ ಮದುವೆ ಆಗಿಲ್ಲ ಅವರೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹದಿಂದ ಮದುವೆ ಆಗಲಿ. ಮದುವೆ ಆಗಿರ್ತಕ್ಕಂಥವ್ರು ಚಿರಕಾಲ 100 ಕಾಲ ಸದಾಕಾಲ ಇದೇ ರೀತಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಖುಷಿಯಾಗಿರಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನಿಗೆ ಪೂಜಾನುಷ್ಠಾನವನ್ನು ನೆರವೇರಿಸೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ನಮಸ್ತೆ ದೇವಿ ದೇವೇಶ್ವರಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಮೃತ್ಯೋರ್ಮುಕ್ಷೇಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಜ್ಯೋತಿರ್ಭೀಮೇಶ್ವರಾಯ ನಮಃ. ಜ್ಯೋತಿರ್ಭೀಮೇಶ್ವರಾಯ ನಮಃ. ಜ್ಯೋತಿರ್ಭೀಮೇಶ್ವರಾಯ ನಮಃ. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾದಿ ಸಕಲ ತೀರ್ಥಂ ಆವಾಹಯಾಮಿ. ಓಂ ಆಪೋ ಇಷ್ಟಾಮಿ.
ಒಳ್ಳೆಯದಾಗಲಿ, ಶಿವನ ಅನುಗ್ರಹ ಇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಮತ್ತೆ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಬನ್ನಿ ಗುರುಗಳೇ, ಮತ್ತೆ ಪೂಜಾನುಷ್ಠಾನವನ್ನು ಮುಂದುವರಿಸೋಣ. ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆಯನ್ನು ಮಾಡಿ, ಅರ್ಚನೆ ಸಂಕಲ್ಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜ್ಯೋತಿರ್ಭೀಮೇಶ್ವರ ಅನುಷ್ಠಾನದಲ್ಲಿ ಮುಖ್ಯವಾಗಿ ಅರಿಶಿಣ ಕೊಂಬು, ದಾರ, ಜೊತೆಗೆ ಮಣ್ಣಿನ ಬೊಂಬೆಗಳು. ಆ ಮಣ್ಣಿನ ಬೊಂಬೆಗಳನ್ನು ನಾವಿಲ್ಲಿ ಸಿದ್ಧತೆ ಮಾಡಿಟ್ಟಿದ್ದೀವಿ. ಜೊತೆಗೆ ದೀಪಗಳನ್ನು ಹಚ್ಚಿಟ್ಟಿದ್ದೇವೆ. ಮದುವೆ ಆಗಿರ್ತಕ್ಕಂಥವರು ಸಾರ್ವತ್ರಿಕವಾಗಿ ಮಾಡುವಂತಹದ್ದು ದೀಪದ ಕೊಂಬೆ, ಅಂದರೆ ದೀಪದ ಕಂಬಗಳಿಗೆ ಪೂಜೆ ಮಾಡುವಂತಹದ್ದು. ಮದುವೆ ಆಗದಿರತಕ್ಕಂಥವರು ಈ ಥರ ಮಣ್ಣಿನ ಬೊಂಬೆಗಳಿಗಿಟ್ಟು ಪೂಜೆ ಮಾಡುವಂಥದ್ದು ಒಂದಷ್ಟು ಕಡೆ ಪದ್ಧತಿ. ಇದು ದೇಶಾಚಾರ ಪದ್ಧತಿ. ಆಯಾ ಪ್ರಾಂತ್ಯಗಳಲ್ಲಿ ಆಯಾ ವಂಶ ಪಾರಂಪರಿಕವಾಗಿ ಏನು ಪದ್ಧತಿ ಇದೆಯೋ ಅದನ್ನೇ ಮಾಡಿ. ಆನಂದ್ ಗುರೂಜಿಯವರು ಹೇಳಿದ್ದಾರೆ ಅಂತ ಇವತ್ತು ಪದ್ಧತಿ ಬದಲಾಯಿಸಬಾರ್ದು. ಹಿಂದಿನ ಪದ್ಧತಿ ಏನಿದೆಯೋ, ಪರಂಪರೆ ಏನು ಹೇಳುತ್ತೋ, ಹಿಂದಿನ ಹಿರಿಯರು ಏನು ಕ್ರಮ ಮಾಡಿಟ್ಟಿದ್ದಾರೋ ಆ ಕ್ರಮವನ್ನೇ ನಾವು ಆಚರಿಸಬೇಕು. ಸ್ವಾಮಿಗೆ ನಾಮಾರ್ಚನೆಯನ್ನು ಮಾಡೋಣ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ.